ಶಿಕ್ಷಣ ಸಂಸ್ಥೆ ಕಟ್ಟುವಾಗ ಅತ್ಯಂತ ಸವಾಲಿನ ಕೆಲಸಗಳ ಪೈಕಿ ತ್ಯಾಜ್ಯ ನೀರಿನ ಸಂಸ್ಕರಣೆ ಕೂಡ ಒಂದು. ವಿದ್ಯೆ ನೀಡುವ ದೇಗುಲದಲ್ಲಿ ದಿನಂಪ್ರತಿ ಲಕ್ಷಾಂತರ ಲೀಟರ್ ಕೊಳಚೆ ನೀರು ಉತ್ಪತ್ತಿಯಾಗುತ್ತದೆ. ಅವುಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡುವುದು ಅತ್ಯಂತ ಸವಾಲಿನ ಕೆಲಸ. ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಈಗಾಗಲೇ ಇದ್ದ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಈವರೆಗೂ ಶಿಕ್ಷಣ ಸಂಸ್ಥೆಯೊಂದು ಇಂತಹ ಪ್ರಯೋಗಕ್ಕೆ ಮುಂದಾಗಿಲ್ಲ. ಆದರೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಬರೋಬ್ಬರಿ 10 ಲಕ್ಷ ಲೀಟರ್ ಸಾಮರ್ಥ್ಯದ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಿದ್ದು, ದಿನಂಪ್ರತಿ ಫುಲ್ಲಿ ಆಟೋಮೆಟಿಕ್ ಆಗಿ ಲಕ್ಷಾಂತರ ಲೀಟರ್ ನೀರು ಶುದ್ಧಿಯಾಗುತ್ತಿದೆ. ಪ್ರಕೃತಿಯ ಮಡಿಲಿನಲ್ಲೇ ಬೆಳೆದ ಎಕ್ಸೆಲ್ ಸಮೂಹ ವಿದ್ಯಾಸಂಸ್ಥೆಗಳ ಚೇರ್ಮನ್ ಶ್ರೀ ಸುಮಂತ್ ಕುಮಾರ್ ಜೈನ್ ಅವರು ಪ್ರಕೃತಿ ಉಳಿಸಲು ಯಾವಾಗಲೂ ಒಂದು ಹೆಜ್ಜೆ ಮುಂದು. ಬರೋಬ್ಬರಿ 5 ಕೋಟಿ ರು ವೆಚ್ಚದಲ್ಲಿ ಈ ಯೋಜನೆ ರೂಪಿಸಲಾಗಿದೆ. ಕರ್ನಾಟಕದ ಹೆಸರಾಂತ ಆಪಾವನಿ ಎನ್ವಿರಾನ್ಮೆಂಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಸುಸಜ್ಜಿತ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕವನ್ನು ನಿರ್ಮಿಸಿದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸುಮಂತ್ ಕುಮಾರ್ ಜೈನ್ ಅವರ ಈ ಪರಿಸರ ಕಾಳಜಿ ನಿಜಕ್ಕೂ ಗ್ರೇಟ್. ವಿವಿಧ ಹಂತಗಳಲ್ಲಿ ನೀರು ತ್ಯಾಜ್ಯದಿಂದ ಬೇರ್ಪಟ್ಟು ಶುದ್ಧ ನೀರಾಗಿ ಮಾರ್ಪಾಡಾಗುವ ಬಗ್ಗೆ ತಿಳಿಯೋಣ. ಇದು ನಮ್ಮ ಎಕ್ಸೆಲ್ ಸಂಸ್ಥೆಯಲ್ಲಿ ಉತ್ಪತ್ತಿಯಾಗ್ತಾ ಇರುವಂತಹ ಸಂಪೂರ್ಣ ತ್ಯಾಜ್ಯ ನೀರಿನ ವಿಲೇವಾರಿಯ ಒಂದು ಘಟಕ. ಇದು ಅತ್ಯಾಧುನಿಕವಾದಂತಹ ತಂತ್ರಜ್ಞಾನ ಮೆಂಬ್ರೇನ್ ಬಯೋ ರಿಯಾಕ್ಟರ್ ಅಂತ ಹೇಳಿ. ಇದರಲ್ಲಿ 10 ಲಕ್ಷ ಲೀಟರ್ನವರೆಗಿನ ನೀರನ್ನು ನಾವು ಇದೇ ಒಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಶುದ್ಧೀಕರಣ ಮಾಡ್ಬೋದು. ಫುಲ್ಲಿ ಆಟೋಮ್ಯಾಟಿಕ್ ಟ್ರೀಟ್ಮೆಂಟ್ ಯೂನಿಟ್. ಈ ರೀತಿಯಾದಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಂದು ಕ್ಯಾಂಪಸ್ಸಿನಲ್ಲಿ ಹಾಕಬೇಕಿದ್ರೆ ಅದಕ್ಕೆ ಬೇಕಾದಂತಹ ಒಂದು ಬದ್ಧತೆ ಬೇಕು. ಡೊಮೆಸ್ಟಿಕ್ ಸೀವೇಜ್ ಟ್ರೀಟ್ಮೆಂಟಲ್ಲಿ MBR ಅನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಂತಹ ಆ ಒಂದು ಔದಾರ್ಯವನ್ನು ಇವರು ತೋರಿಸಿದ್ದಾರೆ ಅಂತ ಹೇಳುವಂಥದ್ದು ನನಗೆ ಬಹಳ ಸಂತೋಷ. ಮೆಂಬ್ರೇನ್ ಬೇಸ್ಡ್ ರಿಯಾಕ್ಟರ್ MBR ಟೆಕ್ನಾಲಜಿಯ STPಯನ್ನು ನಾವು XLP ಕಾಲೇಜ್ ಅವರು 10 ಲಕ್ಷ ಲೀಟರ್ ಇದು ಮಾಡಿದ್ದೇವೆ. 5 ಕೋಟಿಯಷ್ಟು ಖರ್ಚು ಮಾಡಿ ಇಂತಹ ದೊಡ್ಡ ಒಂದು STPಯನ್ನು ನಾವು ಮಾಡಿರುವಂಥದ್ದು. ಯಾರು ಬೇಕಾದರೂ ಬಂದು ವಿಸಿಟ್ ಮಾಡಿ ನಮ್ಮ ನೀರಿನ ಕ್ಲೀನ್ ಎಷ್ಟಿದೆ ಅಂತ ಹೇಳಿ ನೋಡುವಂಥ ಅವಕಾಶ ಮುಕ್ತವಾಗಿ ಸಾರ್ವಜನಿಕರಿಗೆ ನಾವು ಮಾಡ್ತೇವೆ. ಖಂಡಿತವಾಗಿ ಕೂಡ ನಾವು ಪರಿಸರ ಸ್ನೇಹಿಯಾಗಿದ್ದೇವೆ. ಯಾಕಂತ ಹೇಳಿದ್ರೆ ನಾನು ಒಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಆಗಿ, ನೀಟ್ ಟ್ರೈನರ್ ಆಗಿ ಪರಿಸರದ ಬಗ್ಗೆ ಕಾಳಜಿ ಹೊಂದಿರುವಂಥ ದೊಡ್ಡ ಇದು ನಮ್ಮ ಎಕ್ಸೆಲ್ ಸಂಸ್ಥೆಯಲ್ಲಿ ಉತ್ಪತ್ತಿಯಾಗ್ತಾ ಇರುವಂತಹ ಸಂಪೂರ್ಣ ತ್ಯಾಜ್ಯ ನೀರಿನ ವಿಲೇವಾರಿಯ ಒಂದು ಘಟಕ. ಇದು ಅತ್ಯಾಧುನಿಕವಾದಂತಹ ತಂತ್ರಜ್ಞಾನ ಮೆಂಬ್ರೇನ್ ಬಯೋ ರಿಯಾಕ್ಟರ್ ಅಂತ ಹೇಳಿ ಅಲ್ಟ್ರಾ ಫಿಲ್ಟ್ರೇಷನ್ನಂತಹ ತಂತ್ರಜ್ಞಾನದೊಂದಿಗೆ ನಾವು ನಿರ್ಮಾಣ ಮಾಡಿದ್ದೇವೆ. ನಮ್ಮ 2 ಕ್ಯಾಂಪಸ್ಗಳಿದೆ, ಒಂದು ಮೇಲೆ ಮತ್ತು ಇನ್ನೊಂದು ಕೆಳಗಡೆ. ಸೊ 2 ಕ್ಯಾಂಪಸ್ಗಳಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ನೀರು ಸರಿಸುಮಾರು ಒಂದು 5 ಲಕ್ಷ ಲೀಟರ್ನಷ್ಟು ನೀರು ನಮ್ಮಲ್ಲಿ ಉತ್ಪತ್ತಿಯಾಗ್ತದೆ, ತ್ಯಾಜ್ಯ ನೀರು. ಸೊ ಹಾಗಾಗಿ ಆ 5 ಲಕ್ಷ ಲೀಟರ್ನ ನೀರನ್ನು ನಾವು ಒಂದೇ ಕಡೆಗೆ ಕೇಂದ್ರೀಕೃತ ಮಾಡಿಕೊಂಡು ಸೆಂಟ್ರಲೈಸ್ ಆಗಿ ಒಂದು ಕಡೆಯಲ್ಲಿ ನಾವು ಅದನ್ನು ವಿಲೇವಾರಿ ಮಾಡುವಂತಹ ಶುದ್ಧೀಕರಣ ಮಾಡುವಂಥ ಘಟಕವನ್ನು ನಿರ್ಮಾಣ ಮಾಡಿದ್ದೇವೆ. ಇದು ಈಗ ಮಾಡಿರುವಂಥದ್ದು ಸುಮಾರು 7 ಲಕ್ಷ ಲೀಟರ್ಗಳಷ್ಟು ನೀರನ್ನು ಕೂಡ ಇದು ಶುದ್ಧೀಕರಣ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಅದು ಅಲ್ಲದೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ತ್ಯಾಜ್ಯ ನೀರು ಉತ್ಪತ್ತಿ ಆಗಬಹುದು ಅಂತ ಹೇಳುವಂತಹ ಒಂದು ಪೂರ್ವ ನಿರ್ಧಾರದಿಂದ ನಾವು ಅದಕ್ಕೂ ಕೂಡ ಒಂದು ಪ್ರಾವಿಷನ್ ಇಟ್ಟುಕೊಂಡು ಇದರಲ್ಲಿ 10 ಲಕ್ಷ ಲೀಟರ್ನವರೆಗಿನ ನೀರನ್ನು ನಾವು ಇದೇ ಒಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಶುದ್ಧೀಕರಣ ಮಾಡ್ಬೋದು. ಸೊ ಆ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿರುವಂಥದ್ದು. ಇದು ಫುಲ್ಲಿ ಆಟೋಮ್ಯಾಟಿಕ್ ಟ್ರೀಟ್ಮೆಂಟ್ ಯೂನಿಟ್. ಇದರಲ್ಲಿ ಉತ್ಪತ್ತಿಯಾದ ನೀರು ಕಲೆಕ್ಷನ್ ಟ್ಯಾಂಕಿಗೆ ಬರ್ತದೆ. ಬರುವ ಮೊದಲು ಒಂದು ಸ್ಕ್ರೀನ್ ಚೇಂಬರಲ್ಲಿ ನಮಗೆ ಫ್ಲೋಟಿಂಗ್ ಮ್ಯಾಟರ್ ಏನಾದರೂ ಇದ್ದರೆ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್, ನಮ್ಮ ಶ್ಯಾಂಪು ಕವರ್ಗಳು, ಸೋಪಿನ ಕವರ್ಗಳು ಇತ್ಯಾದಿ ಏನೇ ಬಂದರೂ ಕೂಡ ಅದನ್ನು ಅಲ್ಲೇ ತಡೆದು ನಿಲ್ಲಿಸ್ತೇವೆ. ಅದಾದ ಮೇಲೆ ಫೈನ್ ಸ್ಕ್ರೀನ್ ಅಂತ ಇದೆ. ಫೈನ್ ಸ್ಕ್ರೀನಿಂಗ್ ಆದ ಮೇಲೆ ಬಂದು ಕಲೆಕ್ಷನ್ ಟ್ಯಾಂಕಿಗೆ ಬಂದು ನೀರು ಬೀಳ್ತದೆ. ಕಲೆಕ್ಷನ್ ಟ್ಯಾಂಕಿನಲ್ಲಿ ಶೇಖರಣೆಯಾದ ನೀರಿಗೂ ಕೂಡ ನಾವು ಗಾಳಿಯನ್ನು ಕೊಡ್ತೇವೆ, ಏರಿಯೇಷನ್ ಕೊಡ್ತೇವೆ ಫಾರ್ ಮಿಕ್ಸಿಂಗ್. ಅಲ್ಲಿ ನಾವು ಯಾವುದೇ ಆಕ್ಸಿಡೇಷನನ್ನು ಕನ್ಸಿಡರ್ ಮಾಡೋದಿಲ್ಲ. ಬದಲಾಗಿ ನೀರನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಮಿಕ್ಸಿಂಗ್ ಆಗುವ ರೀತಿಯಲ್ಲಿ ನಾವು ಅದನ್ನು ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಲೆಕ್ಷನ್ ಟ್ಯಾಂಕ್ ಆದ ಮೇಲೆ ನೀರು ಏರಿಯೇಷನ್ ಟ್ಯಾಂಕಿಗೆ ಬರ್ತದೆ.
ಏರಿಯೇಷನ್ ಟ್ಯಾಂಕಿನಲ್ಲಿ ನಾವು ಅಲ್ಲಿ ಬರುವಂತಹ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳ್ತೇವೆ, ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳ್ತೇವೆ, ಇತ್ಯಾದಿ ಆರ್ಗ್ಯಾನಿಕ್ ಮ್ಯಾಟರ್ಗಳು ಏನು ಬರ್ತದೆ ಅದನ್ನೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಆಕ್ಸಿಡೈಸ್ ಮಾಡುವಂಥ ಒಂದು ವ್ಯವಸ್ಥೆಗೆ ಬೇಕಾದ ಏರಿಯೇಷನ್ ಎಷ್ಟು ಬೇಕು ಅಷ್ಟನ್ನು ಕೊಡಲಿಕ್ಕೆ ಬೇಕಾಗುವಂತಹ ಬ್ಲೋವರ್ಗಳನ್ನು ಇಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ದೇವೆ. ಅದರ ನಂತರ ಏರಿಯೇಷನ್ ಟ್ಯಾಂಕಿಂದ ನೀರು ಸೀದಾ ಮೆಂಬ್ರೇನ್ ಬಯೋರಿಯಾಕ್ಟರ್ ಅಂತ ಹೇಳುವಂಥ ಒಂದು ಟ್ಯಾಂಕಿಗೆ ಬರ್ತದೆ. ಈಗ ನಮ್ಮ ಟಾಯ್ಲೆಟ್ ಫ್ಲಶ್ಶಿಂದಾಗಿರ್ಬೋದು ಅಥವಾ ಸ್ನಾನ ಮಾಡಿದ ನಂತರ ಬರುವಂಥ ನೀರು ಇರ್ಬೋದು ಅಥವಾ ಕಿಚನ್ ಪಾತ್ರೆ ತೊಳೆದ ನೀರು, ತರಕಾರಿ ತೊಳೆದ ನೀರು ಇತ್ಯಾದಿ ನೀರು ಏನೇನು ಉತ್ಪತ್ತಿ ಆಗ್ತದೆ ನಮ್ಮ ಕ್ಯಾಂಪಸ್ಸಲ್ಲಿ ಅದೆಲ್ಲವೂ ಕೂಡ ಬಂದು ಇಲ್ಲಿ ನಾವು ಏನು ನಿಂತಿದ್ದೇವೆ ಇದರ ಕೆಳಗಡೆ ಇರುವಂಥದ್ದು ಕಲೆಕ್ಷನ್ ಟ್ಯಾಂಕ್. ಇದರಲ್ಲಿ ನಾವು 2 ವಿಭಾಗವನ್ನಾಗಿ ಮಾಡಿದ್ದೇವೆ. ಎಕ್ಸ್ಟೆಂಡೆಡ್ ಕಲೆಕ್ಷನ್, ಯಾಕೆಂತ ಹೇಳಿದ್ರೆ ನಮ್ಮ ಕ್ಯಾಂಪಸ್ಸಲ್ಲಿ ನಿಮಗೆ ಬೆಳಗಿನ ಒಂದು ಹೊತ್ತು ಮತ್ತು ಸಂಜೆಯ ಹೊತ್ತು ವೇಸ್ಟ್ ವಾಟರ್ ಜಾಸ್ತಿ ಜನರೇಟ್ ಆಗ್ತದೆ, ಮಧ್ಯದ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಹಾಗಿರುವಾಗ ಆ ಪೀಕ್ ಲೋಡನ್ನು ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗಿ 2 ಕಲೆಕ್ಷನ್ ಎಕ್ಸ್ಟೆಂಡೆಡನ್ನು ಮಾಡ್ಕೊಂಡಿದ್ದೇವೆ. ನಾವು ಇಲ್ಲಿ ನಿಂತಿರುವಂಥದ್ದು ಇದು ಕಲೆಕ್ಷನ್ ಟ್ಯಾಂಕ್. ಇಲ್ಲಿ ಇದು 2 ಪಂಪುಗಳ ಮೂಲಕ ನಾವು ಇದನ್ನು ಏರಿಯೇಷನ್ ಟ್ಯಾಂಕಿಗೆ ಪಂಪ್ ಮಾಡ್ತೇವೆ. ಸೊ ಇದು ಬಂದು ನೀರು ತಕ್ಷಣವೇ ನಮ್ಮ ಇಲ್ಲಿ ನಾವು ಇದರ ಕೆಳಗಡೆ ನಿಂತಿರುವಂಥದ್ದು ಇದು ಏರಿಯೇಷನ್ ಟ್ಯಾಂಕ್. ಇಲ್ಲಿ ಮತ್ತೆ ಇಲ್ಲಿ ಒಳಗಡೆ ಬಂದರೆ ನಿಮಗೆ ಗೊತ್ತಾಗ್ತದೆ, ಇಲ್ಲಿ ಕೂಡ ಇದರ ಅಡಿಯಲ್ಲಿ ಕೂಡ ಒಂದು ಟ್ಯಾಂಕ್ ಇದೆ, ಅದನ್ನು ಕೂಡ ನಾವು ಏರಿಯೇಷನ್ ಟ್ಯಾಂಕ್ ಆಗಿ ಬದಲಾವಣೆ ಮಾಡಿಕೊಂಡಿದ್ದೇವೆ. ಇದು 2ಕ್ಕೂ ಕೂಡ ಡಿಫ್ಯೂಸ್ಡ್ ಏರಿಯೇಷನ್ ಸಿಸ್ಟಮ್ ಅಂತೇಳಿ ಅತ್ಯಂತ ಪರಿಣಾಮಕಾರಿಯಾಗಿರುವಂಥ ಒಂದು ಏರಿಯೇಷನ್ ಸಿಸ್ಟಮನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಇದರ ನಂತರ ಈ ಬ್ಲೋವರ್ಗಳ ವ್ಯವಸ್ಥೆಯ ಮೂಲಕ ನಾವು ಪ್ರತಿಯೊಂದು ಚೇಂಬರ್ಗಳಿಗೂ ಕೂಡ ಕಂಟ್ರೋಲ್ಡ್ ಆಗಿ ಏರಿಯೇಷನನ್ನು ಕೊಡ್ಬೋದು. ನಮಗೆ ಪ್ರತಿ ಟ್ಯಾಂಕಿನ ವಾಲ್ಯೂಮ್ ಎಷ್ಟಿದೆ ಅಂತ ಹೇಳುವಂಥದ್ದು ತಿಳಿದಿದೆ. ಸೊ ಅದರ ಮೂಲಕ ಅಷ್ಟು ನೀರಿಗೆ ಕಂಪ್ಲೀಟಾಗಿ ಅಲ್ಲಿರುವಂಥ ಆರ್ಗ್ಯಾನಿಕ್ ಮ್ಯಾಟರ್ ಆಕ್ಸಿಡೈಸ್ ಆಗಬೇಕಿದ್ರೆ ಎಷ್ಟು ಏರ್ ಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಈ ಮೇನ್ ಹೆಡ್ಡರ್ನ ಮೂಲಕ ನಾವು ಬೇರೆ ಬೇರೆ ಕಡೆಗಳಿಗೆ ಅದನ್ನು ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇಲ್ಲಿ ನೋಡಿದರೆ ನಮಗೆ ಗೊತ್ತಾಗ್ತದೆ, ಮೇನ್ ಹೆಡ್ಡರಿಂದ 2, 3, 4, 5 ಕಡೆಗಳಲ್ಲಿ ನಾವು ಏರನ್ನು ಸಪ್ಲೈ ಮಾಡಿದ್ದೇವೆ. ಇಲ್ಲಿ ಏರಿಯೇಷನ್ ಟ್ಯಾಂಕ್ ಇರುವಂಥದ್ದು, ನಾವು ನಿಂತಲ್ಲಿ ಕೂಡ ಏರಿಯೇಷನ್ ಟ್ಯಾಂಕ್. ಇದು 2 ಏರಿಯೇಷನ್ ಎಕ್ಸ್ಟೆಂಡೆಡ್ ಏರಿಯೇಷನ್ಗಳು. ಇದರಿಂದ ಓವರ್ಫ್ಲೋ ಆಗಿ ಬಂದಂತಹ ನೀರು ನಾವು ಇಲ್ಲಿ ಬಂದರೆ ಇಲ್ಲಿ ಗಮನಿಸ್ಬೋದು, ಇದು ನಮ್ಮ ಮುಖ್ಯವಾದಂತಹ ಯಂತ್ರೋಪಕರಣ. ಇದರಲ್ಲಿ ನಮ್ಮ ಫೈನಲ್ ಫಿಲ್ಟ್ರೇಷನ್ ಆಗುವಂಥದ್ದು. ಇದು ಮೆಂಬ್ರೇನ್ ಬಯೋ ರಿಯಾಕ್ಟರ್ ಅಂತ ಹೇಳುವಂಥ ಒಂದು ಅತ್ಯಾಧುನಿಕವಾದಂತಹ ತಂತ್ರಜ್ಞಾನ. ಇದರಲ್ಲಿ ನಾವು ಮಿತ್ಸುಬಿಷಿ ಕೆಮಿಕಲ್ ಕಾರ್ಪೊರೇಷನ್, ಮಿತ್ಸುಬಿಷಿ ಕೆಮಿಕಲ್ ಇಂಡಿಯಾ ಅಂತ ಹೇಳುವಂಥದ್ದು, ಇದು ಜಪಾನಿಂದ ರೆಡಿಯಾಗಿ ಬಂದಂತಹ ಮೆಂಬ್ರೇನ್ಗಳು. ಸೊ ಅಲ್ಟ್ರಾ ಫಿಲ್ಟ್ರೇಷನ್, ಇದರ ಪೋರ್ ಸೈಜ್ ಬಂದು 0.04 ಮೈಕ್ರಾನ್, 0.04 ಮೈಕ್ರಾನ್ನ ಮೂಲಕ ನೀರು ಪಾಸಾಗಿ ಬರುವಂಥದ್ದು. ಹಾಗೆ ನೋಡಿದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಂದ ಪಾಸಾಗಿ ಬರುವಾಗ ನಮ್ಮ ವೇಸ್ಟ್ ವಾಟ್ರಲ್ಲಿ ಈ ಕೊಲೈ ಅಂತ ಹೇಳುವಂಥ ಬ್ಯಾಕ್ಟೀರಿಯಾಗಳು ಕೂಡ ಇರ್ತದೆ. ಸೊ ಆ ಬ್ಯಾಕ್ಟೀರಿಯಾವನ್ನು ಕೂಡ ನಾವು ಫಿಲ್ಟರ್ ಮಾಡಿ ತೆಗಿಲಿಕ್ಕೆ ಸಾಧ್ಯ ಆಗುವಷ್ಟರ ಮಟ್ಟಿನ ಫಿಲ್ಟರ್ಗಳನ್ನು ನಾವಿಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇವೆ. ಇದರಿಂದ ಪಾಸಾಗಿ ಬರುವ ನೀರನ್ನು ನಾವು ಈ ಪಂಪ್ಗಳ ಮೂಲಕ ನಾವು ಹೊರಗಡೆ ತೆಗಿತೇವೆ. ಇಲ್ಲಿ ನಿಮಗೆ ಕಾಣ್ಬೋದು, ಇದು ಪರ್ಮಿಯೇಟ್ ಲೈನ್ ಅಂತ ಹೇಳ್ತೇವೆ ಇದನ್ನು. ಅಂದರೆ ಮೆಂಬ್ರೇನಿನಿಂದ ನೆಗೆಟಿವ್ ಸಕ್ಷನ್ ಮೂಲಕ ನಾವು ನೀರನ್ನು ಎಳಿತೇವೆ. ನಾವು RO ತಂತ್ರಜ್ಞಾನ, ಅಲ್ಟ್ರಾ ಫಿಲ್ಟ್ರೇಷನ್ ನಮ್ಮ ಮನೆಯ ಮಟ್ಟದಲ್ಲಿಯೂ ಕೂಡ ನಾವು ಬಹಳಷ್ಟು ಬಳಸ್ತೇವೆ. ಆದರೆ ಅದರಲ್ಲಿ ಏನು ಮಾಡ್ತೇವೆ, ನಾವು ಮೆಂಬ್ರೇನ್ನ ಮೂಲಕ ನೀರನ್ನು ದೂಡ್ತೇವೆ. ಆದರೆ ಇಲ್ಲಿ ನಾವು ವೇಸ್ಟ್ ವಾಟರಲ್ಲಿ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಮೆಂಬ್ರೇನ್ನ ಮೂಲಕ ನಾವು ಎಳಿತೇವೆ ನೀರನ್ನು. ನೆಗೆಟಿವ್ ಸಕ್ಷನ್ ಕ್ರಿಯೇಟ್ ಮಾಡಿ ನೀರನ್ನು ಎಳೆದು ಆ ನೀರನ್ನು ಅತ್ಯಂತ ಶುದ್ಧವಾಗಿ 0.04 ಮೈಕ್ರಾನ್ ಮೂಲಕ ಪಾಸಾಗಿ ಬರ್ತದೆ. ಅದು ನಿಮಗೆ ನೋಡಿದರೆ ಸರಿಸುಮಾರು ಬಿಸ್ಲೇರಿಯ ವಾಟರಿಗೂ ಇದರಿಂದ ಶುದ್ಧೀಕರಣಗೊಂಡ ನೀರಿಗೂ ಯಾವುದೇ ವ್ಯತ್ಯಾಸ ನಿಮಗೆ ಕಾಣುವುದಿಲ್ಲ ನೋಡುವಾಗ. ಅದನ್ನು ಈಗಷ್ಟೇ ನಾವು ಅದನ್ನು ಎಲ್ಲ ಟೆಸ್ಟಿಂಗ್ ಲ್ಯಾಬೊರೇಟರಿಗಳಿಗೆ ಕಳಿಸಿದ್ದೇವೆ. ಅದರ ರಿಸಲ್ಟ್ ಬಂದ ತಕ್ಷಣ ಅದನ್ನು ನಾವು ಇನ್ನೂ ಅತ್ಯುನ್ನತ ಮಟ್ಟದ ಶುದ್ಧೀಕರಣ ಘಟಕವನ್ನು ಮಾಡಬೇಕು ಅಂತ ಹೇಳುವ ಯೋಚನೆ ಇಟ್ಟುಕೊಂಡು ಇದು ಒಂದು ಪ್ರಾಯೋಗಿಕವಾಗಿ ನಿರ್ಮಾಣ ಮಾಡಿರುವಂಥ ರಿವರ್ಸ್ ಆಸ್ಮಾಸಿಸ್ ಯೂನಿಟ್. ನಾವೆಲ್ಲ ಕೇಳಿರ್ತೇವೆ, ಮನೆಯಲ್ಲಿ ನಾವು ಕುಡಿಯುವ ನೀರನ್ನು ಶುದ್ಧೀಕರಣ ಮಾಡಬೇಕಿದ್ರೆ ರಿವರ್ಸ್ ಆಸ್ಮಾಸಿಸ್ ಅಂತ ಹೇಳುವಂಥದ್ದು ಭಾಳಷ್ಟು ಕಡೆ ನಾವು ಕೇಳಿದ್ದೇವೆ. ಸೊ ಅದರ ಪ್ರಕಾರ ಅಲ್ಟ್ರಾ ಫಿಲ್ಟ್ರೇಷನಿಂದ ಪಾಸಾಗಿ ಬಂದ ನೀರನ್ನು, ಸೀವೇಜ್ ಮೊದಲಿಗೆ ಏನು ಬಂತು ಅದು ಕೊಳಚೆ ನೀರು, ಅದನ್ನು ಅತ್ಯಂತ ಬೇರೆ ಬೇರೆ ಸ್ತರಗಳಲ್ಲಿ ನಾವು ಶುದ್ಧೀಕರಣ ಮಾಡಿ ಕೊನೆಗೆ ಮೆಂಬ್ರೇನ್ ಮೂಲಕ ಪಾಸ್ ಮಾಡಿ ಅದನ್ನು ಒಂದು ಟ್ಯಾಂಕಿಯಲ್ಲಿ ಸ್ಟೋರ್ ಮಾಡಿ ಇಲ್ಲಿ ಮಲ್ಟಿಪಲ್ ಫಿಲ್ಟರ್ಸ್, ಇದರಲ್ಲಿ ಐರನ್ ರಿಮೂವಲ್ ಫಿಲ್ಟರ್ ಹಾಕಿದ್ದೇವೆ, ಮತ್ತು ನಿಮಗೆ ಸಾಫ್ಟ್ನರ್ ಯೂನಿಟ್ಗಳನ್ನು ಹಾಕಿದ್ದೇವೆ. ಅದರ ನಂತರ ಮಲ್ಟಿಗ್ರೇಡ್ ಕಾರ್ಬನ್, ಹೈಗ್ರೇಡೆಡ್ ಕಾರ್ಬನ್ ಮತ್ತು ಗ್ಲಾಸ್ ಮೀಡಿಯಾ ಫಿಲ್ಟರ್ ಅಂತ ಹೇಳುವಂಥ ಎಲ್ಲ ಫಿಲ್ಟರ್ಗಳ ಮೂಲಕ ಪಾಸ್ ಮಾಡಿ ಮತ್ತು ಇನ್ನೊಂದು ಅಲ್ಟ್ರಾ ಫಿಲ್ಟ್ರೇಷನ್ ಸಣ್ಣ ಯೂನಿಟಿನ ಮೂಲಕ ಪಾಸ್ ಮಾಡಿ ಇಲ್ಲಿ ಹಿಂದುಗಡೆ ರಿವರ್ಸ್ ಆಸ್ಮಾಸಿಸ್ ಮೂಲಕ ಪಾಸ್ ಮಾಡಿ ತದನಂತರ ಇದರಲ್ಲಿ SS ಟ್ಯಾಂಕಲ್ಲಿ ಶುದ್ಧೀಕರಣಗೊಂಡಂಥ ನೀರನ್ನು ಅಲ್ಟ್ರಾ ವಯೋಲೆಟ್ ಮೂಲಕವೂ ಕೂಡ ನಾವು ಫಿಲ್ಟರ್ ಮಾಡಿ ಇದನ್ನು
ಕುಡಿಲಿಕ್ಕೂ ಕೂಡ ಈ ನೀರು ಬಳಸಬಹುದು ಅಂತ ಹೇಳುವುದನ್ನು ತೋರಿಸುವಂಥ ಉದ್ದೇಶದಿಂದ ಈ ಒಂದು ಪ್ರಾಯೋಗಿಕವಾದಂತಹ ಒಂದು ಸಿಸ್ಟಮನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಈಗ ನಾವು ಬಹಳಷ್ಟು ಕಡೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳ ಅದರ ಕಾರ್ಯಕ್ಷಮತೆ ಬಗ್ಗೆ ಯೋಚನೆ ಮಾಡುವಾಗ ತುಂಬ ಜನ ಹೇಳುವುದನ್ನು ಕೇಳಿರ್ಬೋದು. ಕಿಚನ್ನ ವೇಸ್ಟ್ ವಾಟರ್ ಬಂದರೆ, ಆಯಿಲ್, ಗ್ರೀಸ್ ಇತ್ಯಾದಿಗಳು ಬಂದರೆ ನಿಮ್ಮ ಸಿಸ್ಟಮ್ ವರ್ಕ್ ಆಗೋದಿಲ್ಲ ಅಂತ ಹೇಳಿಕೊಂಡು. ಸೊ ಆ ನಿಟ್ಟಿನಲ್ಲಿ ಆ ರೀತಿಯ ಸಮಸ್ಯೆಗಳು ಕೂಡ ನಮ್ಮ ಎಕ್ಸೆಲ್ ಸಂಸ್ಥೆಯಲ್ಲಿ ಬರಬಾರ್ದು ಅಂತ ಹೇಳುವಂಥ ಒಂದು ದೂರೋದ್ದೇಶದಿಂದ ಇಟ್ಟುಕೊಂಡು ನಾವು ಆಯಿಲ್ ಸಪರೇಟರನ್ನು, ಒಂದು ಅತ್ಯಂತ ಪರಿಣಾಮಕಾರಿಯಾಗಿರುವಂಥ ಒಂದು ಸಿಸ್ಟಮ್, ಇದನ್ನು ಕ್ರಾಸ್ ಫ್ಲೋ ಸಪರೇಟರ್ ಅಂತ ಹೇಳ್ತೇವೆ. ಇದರಲ್ಲಿ ಏನಾಗ್ತದೆ ಕೇಳಿದರೆ, ನಮ್ಮ ಕಿಚನ್ನಲ್ಲಿ ಬಳಸುವಾಗ ಒಂದು ಸಣ್ಣ ಮಟ್ಟಿನ ಆಯಿಲ್ ಇರ್ಬೋದು, ಡಾಲ್ಡಾ ಇರ್ಬೋದು, ತುಪ್ಪ ಇರ್ಬೋದು, ಅಥವಾ ಇತ್ಯಾದಿ ಪಾತ್ರೆ ತೊಳೆದಾಗ ಬರುವಂಥ ಡಿಟರ್ಜೆಂಟ್ಗಳಿರ್ಬೋದು, ಫ್ಲೋರ್ ವಾಷಿಂಗ್ ಕೆಮಿಕಲ್ಸ್ ಇರ್ಬೋದು, ಅದೆಲ್ಲವನ್ನು ಕೂಡ ನಮ್ಮ ಕೆಳಗಡೆಯ ಕ್ಯಾಂಪಸ್ಸಲ್ಲಿ ಅದನ್ನು ಸಪರೇಟಾಗಿ ನಾವು ಕಲೆಕ್ಷನ್ ಮಾಡ್ಕೊಳ್ತೇವೆ. ಆ ಕಲೆಕ್ಟ್ ಆದ ನೀರನ್ನು ಡೈರೆಕ್ಟಾಗಿ ನಾವು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟಿಗೆ ತರುವುದಿಲ್ಲ. ಬದಲಾಗಿ ಏನು ಮಾಡ್ತೇವೆ, ಕ್ರಾಸ್ ಫ್ಲೋ ಸಪರೇಟರಿಗೆ ಕೊಡ್ತೇವೆ. ಇದರಲ್ಲಿ ನಾವು ಅಲ್ಯೂಮಿನಿಯಂ ಸಲ್ಫೇಟ್, ಆಲಮನ್ನು ಬಳಸ್ತೇವೆ. ಆಲಮ್ನ ಬಳಿಕ ಒಂದು ಕಾಸ್ಟಿಕ್, ಸುಣ್ಣ, ಅದು ಎರಡನ್ನು ಬಳಸಿಕೊಂಡು ಆಯಿಲನ್ನು ನಾವು ಮೇಲ್ಗಡೆ ತೇಲ್ತದೆ ಆಯಿಲ್, ಅದನ್ನು ಸಪ್ರೇಟ್ ಮಾಡ್ತೇವೆ. ಹೆವಿಯರ್ ಸಾಲಿಡ್ಸ್, ಈಗ ಗಂಜಿ ಬಸಿದಾಗ ಸಣ್ಣ ಗಂಜಿ ಅನ್ನದ ಚೂರುಗಳಿರ್ಬೋದು, ಸಾಂಬಾರು ಚೂರುಗಳಿರ್ಬೋದು ಇತ್ಯಾದಿ ಬಂದದ್ದನ್ನು ಇಲ್ಲಿ ಕೆಳಗಡೆ ನೀವು ಕಾಣ್ಬೋದು, ಹಾಪರ್ ಬಾಟಮ್ ಇದೆ, ಅದರಲ್ಲಿ ಕಲೆಕ್ಟ್ ಆಗ್ತದೆ. ಸೊ ಮೇಲ್ಗಡೆ ನಿಂತಹ ಆಯಿಲು ಕೂಡ ಸಪ್ರೇಟ್ ಆಗ್ತದೆ, ಕೆಳಗಡೆ ಕೂಳ್ತಂತಹ ಈ ಸಾಲಿಡ್ಗಳು ಕೂಡ ಸಪ್ರೇಟ್ ಆಗ್ತದೆ. ಇದು ಎರಡನ್ನೂ ಸಪರೇಟ್ ಮಾಡಿ ಮಧ್ಯದ ತಿಳಿಯಾದ ನೀರು ಏನಿರ್ತದೆ ಅದು ನಮಗೆ ಸೀವೇಜಿನ ಹಾಗೆ ಬರ್ತದೆ. ಸೊ ಅದನ್ನು ನಾವು ಡೈರೆಕ್ಟಾಗಿ ಕಲೆಕ್ಷನ್ ಟ್ಯಾಂಕಿಗೆ ತಗೊಳ್ಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನ ಯಾವುದೋ ಕಿಚನಿಂದ ಬಂದಂಥ ಆಯಿಲಿಂದಾಗಿ ಸಿಸ್ಟಮ್ ಹಾಳಾಯಿತು ಅಂತ ಹೇಳುವಂಥ ಪರಿಕಲ್ಪನೆಯೂ ಬರಬಾರ್ದು. ಬದಲಾಗಿ ಯಾವುದೇ ಎಫ್ಲುಯೆಂಟ್ ನಮ್ಮಲ್ಲಿ ಕ್ಯಾಂಪಸ್ಸಲ್ಲಿ ಜನರೇಟ್ ಆದದ್ದು ಶುದ್ಧೀಕರಣಗೊಳ್ಳದೆ ಹೊರಗೆ ಹೋಗಬಾರ್ದು. ಈ ರೀತಿಯಾದಂಥ ಒಂದು ಬಹಳ ಉತ್ತಮವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ಸಂಪೂರ್ಣವಾಗಿ ಒಂದು ಸಮಗ್ರವಾದಂತಹ ಶುದ್ಧೀಕರಣ ಘಟಕವನ್ನು ನಿರ್ಮಾಣ ಮಾಡುವಂತಹ ಪ್ರಯೋಗದಲ್ಲಿ ನಾವೆಲ್ಲರೂ ಕೂಡ ಈ ಹಂತಕ್ಕೆ ತಲುಪಿದ್ದೇವೆ. ಇನ್ನು ಇದು 10 ಲಕ್ಷ ಲೀಟರ್ನವರೆಗೂ ಕೂಡ ಶುದ್ಧೀಕರಣ ಮಾಡಲಿಕ್ಕೆ ಯೋಗ್ಯವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ನಮ್ಮ ಹತ್ರ ಇದೆ. ಹಾಗಾಗಿ ಮುಂದಿನ ದಿನದಲ್ಲಿ ಅಗತ್ಯ ಬಿದ್ದರೆ, ಈಗ ನಮಗೆ ಬರುವಂಥದ್ದು ಸರಿಸುಮಾರು 4 ರಿಂದ 5 ಲಕ್ಷ ಲೀಟರ್. ಆದರೆ ಮುಂದಿನ ದಿನ ಒಂದು ವೇಳೆ ಹೆಚ್ಚಾಯಿತು ಅಂತ ಆದರೂ ಕೂಡ ನಮ್ಮಲ್ಲಿ ಸಮಸ್ಯೆ ಇಲ್ಲ. ಅಪ್ ಟು 10 ಲಕ್ಷ ಲೀಟರ್ನವರೆಗೂ ಕೂಡ ನಮ್ಮಲ್ಲಿ ಶುದ್ಧೀಕರಣ ಮಾಡುವಂತಹ ಯೋಜನೆಯನ್ನು ನಾವು ಹಾಕ್ಕೊಂಡು ಈಗ ಪ್ರಾರಂಭ ಮಾಡಿದ್ದೇವೆ. ಈಗ ನಾವು ಹೊರಗಡೆ ಓಡಾಡಿಕೊಂಡು ಎಲ್ಲೆಲ್ಲಿ ನೀರು ಬರ್ತದೆ, ವೇಸ್ಟ್ ವಾಟರ್ ಎಲ್ಲೆಲ್ಲಿಂದ ಕಲೆಕ್ಟ್ ಆಗ್ತದೆ ಅಂತ ಹೇಳುವುದನ್ನು ನಮ್ಮ ಪ್ಲ್ಯಾಂಟಿನ ಮೂಲಕ ಓಡಾಡಿಕೊಂಡು ತಿಳಿಸಿದ್ದಾಯಿತು. ಇದೀಗ ಈ ಫ್ಲೋ ಚಾರ್ಟಿನ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗ ನಮಗೆ ನೋಡಿ, ಡೊಮೆಸ್ಟಿಕ್ ಸೀವೇಜ್ ಏನೇನು ಬರ್ತದೆ, ಇದರಲ್ಲಿ ನಮಗೆ ಟಾಯ್ಲೆಟಿಂದ ಬರುವ ನೀರಿರ್ಬೋದು, ಯೂರಿನಲ್ಸಿಂದ ಬರುವ ನೀರಿರ್ಬೋದು, ಸ್ನಾನ ಮಾಡಿದ ನೀರಿರ್ಬೋದು, ಫ್ಲೋರ್ ವಾಶ್ ಕೆಮಿಕಲ್ಸ್ ಇರ್ಬೋದು, ಅಥವಾ ಕಿಚನಿಂದ ಬರುವಂಥ ವೇಸ್ಟ್ ವಾಟರ್, ಪಾತ್ರೆ ತೊಳೆದ ನೀರು ಅಥವಾ ತರಕಾರಿ ತೊಳೆದ ನೀರು ಇತ್ಯಾದಿ ಎಲ್ಲ ಬಟ್ಟೆ ಒಗೆದ ನೀರು ಎಲ್ಲವೂ ಕೂಡ ಬರುವಂಥದ್ದು ಡೊಮೆಸ್ಟಿಕ್ ಸೀವೇಜಿನ ಕಲೆಕ್ಷನ್ ಟ್ಯಾಂಕಿಗೆ. ಆಗ ನಾನು ಹೇಳಿದಾಗೆ ನಮ್ಮ ಕಿಚನಿಂದ ಬರುವಂಥ ಮತ್ತು ಲಾಂಡ್ರಿ ಎಫ್ಲುಯೆಂಟ್, ಬಟ್ಟೆ ವಾಶ್ ಮಾಡಿ ಬರುವ ನೀರನ್ನು ನಾವು ಪ್ರೈಮರಿ ಟ್ರೀಟ್ ಮಾಡಿದ ನಂತರವೇ ಕಲೆಕ್ಷನ್ ಟ್ಯಾಂಕಿಗೆ ತೆಗೆಯುವಂಥದ್ದು. ಅದು ಬರುವಾಗ ಮೊದಲು ಬಾರ್ ಸ್ಕ್ರೀನ್ ಚೇಂಬರಿಗೆ ಬರ್ತದೆ. ಬಾರ್ ಸ್ಕ್ರೀನಲ್ಲಿ ನಮಗೆ ಫ್ಲೋಟಿಂಗ್ ಆಗುವಂಥ ಎಲ್ಲ ಮ್ಯಾಟರ್ಗಳನ್ನು ಸಪ್ರೇಟ್ ಮಾಡ್ತೇವೆ. ಎರಡೆರಡು ಸ್ಕ್ರೀನ್ ಚೇಂಬರ್ಗಳನ್ನು ಹಾಕ್ಕೊಂಡಿದ್ದೇವೆ. ಒಂದು ಕೋರ್ಸ್ ಸ್ಕ್ರೀನ್, ಒಂದು ಫೈನ್ ಸ್ಕ್ರೀನ್ ಅಂತೇಳಿ. ಕೋರ್ಸಲ್ಲಿ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ತುಂಡುಗಳು, ಫೈನ್ ಸ್ಕ್ರೀನಲ್ಲಿ ಸಣ್ಣ ಸಣ್ಣ ಪ್ಲಾಸ್ಟಿಕ್ಕಿನ ಚೂರುಗಳಿರ್ಬೋದು ಇತ್ಯಾದಿಗಳು ಏನೇ ಬಂದರೂ ಕೂಡ ಅದನ್ನು ಕೂಡ ಅಲ್ಲಿ ಸಪ್ರೇಟ್ ಆಗ್ತದೆ. ಅದಾದಮೇಲೆ ಆಯಿಲ್ ಆ್ಯಂಡ್ ಗ್ರೀಸ್ ಚೇಂಬರ್ ಅಂತ ಹೇಳಿ ಒಂದು ಎಡಿಷನಲ್, ನಮ್ಮಲ್ಲಿ ಆಲ್ರೆಡಿ ಆಯಿಲ್ ಸಪರೇಟರ್ ಆಗಿ ನಾವು ಕ್ರಾಸ್ ಫ್ಲೋ ಸಪರೇಟರ್ ಅಂತ ಹಾಕ್ಕೊಂಡಿದ್ದೇವೆ. ಅದಾಗಿಯೂ ಕೂಡ ನಮ್ಮ ಕನ್ವೆನ್ಷನಲ್ ಸಿಸ್ಟಮಲ್ಲಿ ಇದು ಬೇಕು ಅಂತ ಹೇಳುವ ಉದ್ದೇಶದಿಂದ ಇದನ್ನು ಕೂಡ ನಾವು ಕಾಂಪ್ರಮೈಸ್ ಮಾಡಲಿಲ್ಲ. ಆಯಿಲ್ ಆ್ಯಂಡ್ ಗ್ರೀಸ್ ಚೇಂಬರ್ ಅಂತ ಹೇಳಿ ಎರಡನ್ನು ಸಪರೇಟಾಗಿ ಮಾಡಿದ್ದೇವೆ. ಅಲ್ಲಿಂದ ಬಂದ ನೀರನ್ನು ಕಲೆಕ್ಷನ್ ಟ್ಯಾಂಕ್, ನಾನು ಆಗಲೇ ಹೇಳಿದಾಗೆ ನಮಗೆ ಒಂದು ಕಲೆಕ್ಷನ್ ಸಾಕಾಗುವುದಿಲ್ಲ. ಯಾಕಂದರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ಈ ರೀತಿ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಉತ್ಪತ್ತಿಯಾಗುವಂತಹ ನೀರು ಹೆಚ್ಚಿನ ಪ್ರಮಾಣ ಇದ್ದಾಗ ನಮಗೆ ಒಂದೇ ಕಲೆಕ್ಷನ್ ಟ್ಯಾಂಕಲ್ಲಿ ಇಡೀ ಸಿಸ್ಟಮನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತದೆ. ಆ ಉದ್ದೇಶವನ್ನು ಇಟ್ಟುಕೊಂಡು 2 ಕಲೆಕ್ಷನ್ ಟ್ಯಾಂಕ್ಗಳನ್ನು ಮಾಡ್ಕೊಂಡಿದ್ದೇವೆ. ಮೊದಲನೆಯದ್ದು ಬಂದು ಬೀಳ್ತದೆ, ಅಲ್ಲಿಂದ ನಾವು ಮಧ್ಯದಲ್ಲಿ ನಾವು ಅದಕ್ಕೆ ಕೋರ್ ಕಟ್ಟಿಂಗ್ ಮಾಡಿ ಎರಡನ್ನೂ ಕೂಡ ಒಂದೇ ಲೆವೆಲ್ಗೆ ತಗೊಂಡಿದ್ದೇವೆ. ಹಾಗಾಗಿ ಇನ್ನೊಂದರಲ್ಲಿ ನಮಗೆ ನೀರು ಶೇಖರಣೆ ಆದ ಕೂಡಲೇ 2ನೇ ಟ್ಯಾಂಕಿಂದ ನಾವು ಪಂಪ್ ಮಾಡಿ ಏರಿಯೇಷನ್ಗೆ ತಗೊಳ್ತೇವೆ. ಹಾಗಾಗಿ 2ನೇ ಟ್ಯಾಂಕ್ ಖಾಲಿ ಆದ ಕೂಡಲೇ 1ನೇದು ಖಾಲಿ ಆಗ್ತದೆ. ಸೊ ಆ ಹೊತ್ತಿಗೆ ಸಂಜೆ ಬಂದ ನೀರನ್ನು ಕೂಡ ನಾವು ಯಾವುದೇ ರೀತಿಯಾಗಿ ಅದನ್ನು ಶುದ್ಧೀಕರಣಗೊಳಿಸದೆ ನಾವು ಹೊರಗೆ ಹೋಗಬಾರದು ಅಂತ ಹೇಳೋದು ನಮ್ಮ ಮೂಲ ಉದ್ದೇಶ. ಸೊ ಅದನ್ನು ಕೂಡ ಅಚೀವ್ ಮಾಡಲಿಕ್ಕೆ 2 ಕಲೆಕ್ಷನ್, ಎಕ್ಸ್ಟೆಂಡೆಡ್ ಕಲೆಕ್ಷನ್ ಆದ ಮೇಲೆ ಏರಿಯೇಷನ್ ಟ್ಯಾಂಕ್ ಕೂಡ ನಾವು ಕಾಂಪ್ರಮೈಸ್ ಮಾಡೋದು ಬೇಡ. ಯಾಕೆಂತಂದರೆ ಕೆಲವೊಮ್ಮೆ ಎಕ್ಸೆಸ್ ಆರ್ಗ್ಯಾನಿಕ್ ಮ್ಯಾಟರ್ ಬರ್ಬೋದು. ಈಗ ಶಾಲೆ ಅಂತ ಹೇಳಿದ ಕೂಡಲೇ, ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ ಕೂಡಲೇ ಜನರು ಬರ್ತಾರೆ, ಮಕ್ಕಳ ಪೇರೆಂಟ್ಸ್ ಬರ್ತಾರೆ, ಬಂದಾಗ ಕೆಲವು ಕಾರ್ಯಕ್ರಮಗಳಿರ್ತದೆ. ಆ ಸಂದರ್ಭದಲ್ಲಿ ಹೆಚ್ಚಿನ ವೇಸ್ಟ್ ವಾಟರ್ ಜನರೇಟ್ ಆಗುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಾಗಿಲ್ಲ. ಸೊ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಒಂದು ಏರಿಯೇಷನ್ ಟ್ಯಾಂಕ್, ಅದಾದ ಮೇಲೆ 2ನೇ ಏರಿಯೇಷನ್ ಟ್ಯಾಂಕ್, ಅದಾದ ಮೇಲೆ 3ನೇ ಏರಿಯೇಷನ್ ಟ್ಯಾಂಕ್. ಸೊ ಒಟ್ಟಾರೆಯಾಗಿ 3 ಏರಿಯೇಷನ್ ಟ್ಯಾಂಕ್ಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ ಬರುವಂತಹ ಆರ್ಗ್ಯಾನಿಕ್ ಮ್ಯಾಟರ್ ನಮಗೆ ಜನರಲಿ ಸೀವೇಜಲ್ಲಿ ಸಿಗುವುದು 250 ರಿಂದ 275 ಮಿಲಿಗ್ರಾಮ್ಸ್ ಪರ್ ಲೀಟರ್. ಆದರೆ ನಾವು ಇದನ್ನು 400 ಮಿಲಿಗ್ರಾಮ್ ಪರ್ ಲೀಟರ್ನವರೆಗೂ ಕೂಡ ಸಸ್ಟೈನ್ ಆಗುವ ರೀತಿಯಲ್ಲಿ ನಾವು ಡಿಸೈನ್ ಮಾಡಿದ್ದೇವೆ. ಅಂದರೆ ಸಾಮಾನ್ಯ 10%
ಎರರ್ ಮಾರ್ಜಿನ್ ಅನ್ನು ಇಟ್ಟು ಡಿಸೈನ್ ಮಾಡ್ತಾರೆ. ಆದರೆ ನಮಗೆ ಇಲ್ಲಿಯ ಚೇರ್ಮನ್ ಅವರ ಒಂದು ಮೂಲವಾದಂಥ ಒಂದು ಸಂದೇಶ ಇತ್ತು, ನಾವು ಮಾಡುವಾಗ 30-40% ಜಾಸ್ತಿಗೆ ಮಾಡುವ, ಯಾವುದೇ ಕಾರಣಕ್ಕೂ ಕೂಡ ನಮಗೆ ಶುದ್ಧೀಕರಣಗೊಳ್ಳದ ನೀರು ಹೊರಗಡೆ ಹೋಗಬಾರದು. ಹಾಗಾಗಿ ನಾಳೆಯ ದಿನ ನಮಗೆ ಬಂದಾಗ ಜಾಸ್ತಿ ಆಯಿತು ನೀರು ಅಂತ ಹೇಳುವಂಥ ಒಂದು ಯೋಚನೆ ಇರಬಾರದು ಅಂತ ಹೇಳಿಕೊಂಡು ನಾವು ಎಡಿಷನಲ್ ಏರಿಯೇಷನ್ ಸಿಸ್ಟಮ್ಗಳನ್ನು ಮಾಡಿಕೊಂಡು, ತದನಂತರ ಕೊನೆಯದಾಗಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ಮೆಂಬ್ರೇನ್ ಬಯೋರಿಯಾಕ್ಟರ್ MBR ಟ್ಯಾಂಕಿಗೆ ಬರ್ತದೆ. ಇಲ್ಲಿ ಮೆಂಬ್ರೇನ್ ಮೂಲಕ ಬಂದಂತಹ ನೀರನ್ನು ನಾವು 2 ಪರ್ಮಿಯೇಟ್ ಪಂಪ್ಗಳು ನೆಗೆಟಿವ್ ಸೆಕ್ಷನ್ ಮೂಲಕ ಇದನ್ನು ತಗೊಳ್ತೇವೆ. ಇದನ್ನು ಟ್ರೀಟೆಡ್ ವಾಟರ್ ಟ್ಯಾಂಕಿಗೆ ಬಂದು ಸ್ಟೋರ್ ಆಗ್ತದೆ. ಇದಕ್ಕೆ ಬರುವ ಮೊದಲು ಕೂಡ ನಾವು ಇಲ್ಲಿ ಒಂದು ಫ್ಲೋ ಮೀಟರ್ ಅನ್ನು ಹಾಕಿದ್ದೇವೆ. ನಮಗೆ ಎಷ್ಟು ಲೀಟರ್ ನೀರು ಬರ್ತದೆ ಅಂತ ಹೇಳುವುದು ಗೊತ್ತಾಗ್ತದೆ. ಅದು ಮಾತ್ರ ಅಲ್ಲ, ನಮಗೆ ಕಲೆಕ್ಷನ್ ಟ್ಯಾಂಕಿಗೆ ಬರುವಾಗಲೂ ಕೂಡ ಒಂದು ಫ್ಲೋ ಮೀಟರ್ ಅನ್ನು ಹಾಕಿದ್ದೇವೆ. ಹಾಗಿರುವಾಗ ನಮಗೆ ಎಷ್ಟು ನೀರು ಬಂದಿದೆ ಸಿಸ್ಟಮಿಗೆ, ಎಷ್ಟು ನೀರು ಸಿಸ್ಟಮ್ ಇಂದ ಹೊರಗೆ ಹೋಗ್ತಿದೆ, ಪ್ರತಿಯೊಂದು ಕೂಡ ಆನ್ಲೈನ್ ನಲ್ಲಿ ನಮಗೆ ರೆಕಾರ್ಡ್ ಆಗುವಂತ ಸಿಸ್ಟಮ್ ಅನ್ನು ಹಾಕಿದ್ದೇವೆ. ಮಾತ್ರ ಅದು ಒಂದೇ ಅಲ್ಲ, ಇಲ್ಲಿ ಟ್ರೀಟೆಡ್ ವಾಟರ್ ಟ್ಯಾಂಕಿಗೆ ಬರುವ ಮೊದಲು ನಮಗೆ ಇದರ pH ಎಷ್ಟು ಉಂಟು, ಯಾಕಂತಂದ್ರೆ ನಮಗೆ ಇದನ್ನ ಒಂದು ವೇಳೆ ನಮಗೆ ಇಲ್ಲಿ ಒಳಗೆ ಕ್ಯಾಂಪಸ್ಸಿನ ಒಳಗೆ ಇದನ್ನು ಬಳಸುವಂತಹ ಬಹಳಷ್ಟು ಅವಕಾಶಗಳುಂಟು. ನಮಗೆ ಏನು 5 ಲಕ್ಷ ಲೀಟರ್ ನೀರು ಉತ್ಪತ್ತಿ ಆಗ್ತದೆ, 5 ಲಕ್ಷವೂ ಕೂಡ ನೀರು ನಮ್ಮ ಕ್ಯಾಂಪಸ್ಸಲ್ಲಿ ಬಳಸಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಉಂಟು. ಒಂದು ವೇಳೆ ಅದಾಗಿಯೂ ಕೂಡ ಓವರ್ಫ್ಲೋ ಏನಾದರೂ ಬಂದರೂ ಕೂಡ ಅದು ಎಲ್ಲಿ ಹೋದರೂ ಸಮಸ್ಯೆ ಆಗಬಾರದು ಅಂತ ಹೇಳುವ ನಿಟ್ಟಿನಲ್ಲಿ pH ಅನ್ನು ಕೂಡ ಆನ್ಲೈನಲ್ಲೇ ಮಾನಿಟರ್ ಮಾಡ್ತೇವೆ. ಅದು ಒಂದು ವೇಳೆ ಹೆಚ್ಚು ಕಡಿಮೆ ಆಯಿತು ಅಂತ ಆದರೆ ನಮ್ಮ ಪ್ಯಾನಲಲ್ಲಿ ನಾನು ನಿಮಗೆ ತೋರಿಸ್ತೇನೆ, ಒಂದು ಹೂಟರ್ ಇದೆ, ಅದು ಅಲಾರಾಮ್ ಬಡ್ಕೊಳ್ತದೆ. ಹಾಗಿರುವಾಗ ನಮ್ಮಲ್ಲಿ ಇಲ್ಲಿ ಇರುವಂಥ ಆಪರೇಟರ್ಗಳು ಇಮಿಡಿಯೇಟ್ ಆಗಿ ಅದನ್ನು ಅಡ್ರೆಸ್ ಮಾಡ್ಬೋದು. ಹಾಗಾಗಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಒಂದು ಸಣ್ಣ ತೊಂದರೆಯೂ ಆಗದ ರೀತಿಯಲ್ಲಿ ಸಿಸ್ಟಮನ್ನು ಯಾವ ರೀತಿ ನಾವು ಸುಭದ್ರವಾಗಿ ಬೆಳೆಸ್ಬೋದು ಅಥವಾ ಮಾಡ್ಬೋದು ಅಂತ ಹೇಳುವುದನ್ನು ಟೆಕ್ನಿಕಲಿ ಇವ್ಯಾಲ್ಯೂಯೇಟ್ ಮಾಡಿರುವಂಥ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಇದು. ಇಲ್ಲಿಂದ ನೀರನ್ನು ನಾವು ಮರುಬಳಕೆಯನ್ನು ಮಾಡ್ತೇವೆ. ಆದರೆ ಒಂದು ಸಮಸ್ಯೆ ಬರ್ಬೋದು, ಎಲ್ಲ ಕಡೆಗಳಲ್ಲಿ ನಾವು ಏರಿಯೇಷನ್ ಮಾಡ್ತೇವೆ, ಸ್ಲಜ್ ಉಂಟಾಗ್ತದೆ. ಆ ಸ್ಲಜ್ ಅನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ ಕೇಳುವಂತ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಅದಕ್ಕೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಒಂದು ಸಪರೇಟ್ ಆಗಿ ಸ್ಲಜ್ ಹೋಲ್ಡಿಂಗ್ ಟ್ಯಾಂಕ್ ಅಂತ ಹೇಳುವುದನ್ನು ಮಾಡಿದ್ದೇವೆ. ಇದಕ್ಕೆ ನಾನು ಆಗ ತೋರಿಸಿದ ಹಾಗೆ ನಿಮಗೆ ಕ್ರಾಸ್ ಫ್ಲೋ ಸಪರೇಟರ್ ಅಲ್ಲಿ ಕೂಡ ಕೆಳಗಡೆ ಸೆಟಲ್ ಆದಂತಹ ಅನ್ನದ ಚೂರು ಇರ್ಬೋದು, ಸಾಂಬಾರಿನ ಪದಾರ್ಥಗಳಿರ್ಬೋದು, ತರಕಾರಿ ಚೂರುಗಳಿರ್ಬೋದು, ಅದೆಲ್ಲವೂ ಕೂಡ ಇದಕ್ಕೆ ಬರ್ತದೆ. ಅದರ ಜೊತೆಗೆ ಪ್ರತಿ ಏರಿಯೇಷನ್ ಟ್ಯಾಂಕಿನಿಂದಲೂ ಕೂಡ ನಾವು ನೀರನ್ನು ಇಲ್ಲಿ ನೀವು ಗಮನಿಸಬಹುದು, ಎಲ್ಲವೂ ಕೂಡ ಸ್ಲಜ್ ಟ್ಯಾಂಕಿಗೆ ಬರ್ತದೆ. ಸೊ ಹಾಗಾಗಿ ಯಾವುದೇ ಸಿಸ್ಟಮ್ ಅಲ್ಲಿ ಸ್ಲಜ್ ಬಂತು ಅಂತ ಆದ್ರೆ ಅದನ್ನು ನಾವು ಹೊರಗಡೆ ಹಾಕಬೇಕಾಗಿಲ್ಲ, ಸ್ಲಜ್ ಟ್ಯಾಂಕಿಗೆ ಬರ್ತದೆ. ಸ್ಲಜ್ ಟ್ಯಾಂಕಿನ ನಂತರ ಒಂದು ಸ್ಕ್ರೂ ಪ್ರೆಸ್ ಅಂತ ಹೇಳುವಂತ ಒಂದು ಅತ್ಯಾಧುನಿಕವಾದಂತಹ ಸಾಲಿಡ್ ಹ್ಯಾಂಡ್ಲಿಂಗ್ ಯೂನಿಟ್, ಇದು ಸಾಲಿಡ್ಸ್ ಹ್ಯಾಂಡ್ಲಿಂಗ್ ಯೂನಿಟ್ ಅಂತ ಹೇಳ್ತೇವೆ ಇದಕ್ಕೆ. ಇದು ಸ್ಕ್ರೂ ಪ್ರೆಸ್ ಅಂತ ಹೇಳಿ. ಇದರಲ್ಲಿ ಏನಾಗ್ತದೆ, ಇದರಲ್ಲಿ ಇರುವಂತಹ ಈ ಸ್ಲಜ್ ಸ್ಲರ್ರಿ ಫಾರ್ಮ್ ಅಲ್ಲಿ ಇರ್ತದೆ. ಆ ಸ್ಲರ್ರಿ ಫಾರ್ಮ್ ಅಲ್ಲಿ ಇರುವಂತಹ ಸ್ಲಜ್ ಅನ್ನ ನಾವು ಸ್ಕ್ರೂ ಪ್ರೆಸ್ಸಿಗೆ ಲೋಡ್ ಮಾಡಿದಾಗ ಇದರಲ್ಲಿರುವಂತಹ ನೀರೆಲ್ಲವನ್ನು ಅದು ತೆಗಿತದೆ. ಈ ನೀರು ಮತ್ತೆ ಪುನಃ ಹೊರಗೆ ಬಿಡ್ತೇವಾ ಕೇಳಿದ್ರೆ ಇಲ್ಲ, ಖಂಡಿತ ಇಲ್ಲ. ಇದೇ ನೀರು ಪುನಃ ನೀವು ಇದೇ ಲೈನ್ ಅನ್ನು ಟ್ರ್ಯಾಕ್ ಮಾಡಿದ್ರೆ ಪುನಃ ಅದು ಕಲೆಕ್ಷನ್ ಟ್ಯಾಂಕಿಗೆ ಹೋಗ್ತದೆ. ಹಾಗಿರುವಾಗ ಇದರಿಂದ ಬಂದಂಥದ್ದು ಈಗ ನಿಮಗೆ ಈಟ್, ಗೊಬ್ಬರ ಇತ್ಯಾದಿ, ಇದರಲ್ಲಿ ಯೂಶುವಲಿ ವೇಸ್ಟ್ ವಾಟರ್ ಅಲ್ಲಿ ಏನು ಬರ್ತದೆ ಕೇಳಿದ್ರೆ ನೈಟ್ರೋಜನ್ ಇರ್ತದೆ, ಫಾಸ್ಫರಸ್ ಒಂದು ಸಣ್ಣ ಪ್ರಮಾಣದಲ್ಲಿ ಇರ್ತದೆ, ಉಳಿದದ್ದೆಲ್ಲವೂ ಕೂಡ ಆರ್ಗ್ಯಾನಿಕ್ ಮ್ಯಾಟರ್, ಇದರಲ್ಲಿ ಯಾವುದೇ ಕೆಮಿಕಲ್ಗಳು ಬರುವುದಿಲ್ಲ. ಹಾಗಿರುವಾಗ ಇಲ್ಲಿ ಶುದ್ಧೀಕರಣ ಆದ ಮೇಲೆ ಈ ಪ್ರೆಸ್ ಆಗಿ ಬರುವಂತಹ ಸ್ಲಜ್ ಏನಿರ್ತದೆ, ಈ ಸ್ಲಜ್ ಅನ್ನ ನಾವು ವಾಪಸ್ ನಮ್ಮ ಗಿಡಗಳಿಗೆ, ಇಲ್ಲಿ ಮಾಡುವಂತಹ ಗಾರ್ಡನಿಂಗ್ಗೆ ಅಥವಾ ನಮ್ಮಲ್ಲಿ ಬೆಳೆಯುವಂತಹ ಮರ ಗಿಡಗಳಿಗೆ ಬಳಸಬಹುದು, ಯಾವುದೇ ತೊಂದರೆ ಇಲ್ಲ. ಸೊ ಇದನ್ನು ಬಳಸುವ ಮೊದಲು ಕೂಡ ಚೇರ್ಮನ್ ಸಾಹೇಬರಿಂದ ನಮಗೊಂದು ಸಂದೇಶ ಬಂದಿದೆ, ಇದನ್ನು ಕೂಡ ನಾವು ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಕೊಟ್ಟು ಅದನ್ನು ಕೂಡ ಟೆಸ್ಟ್ ಮಾಡಬೇಕು ಅಂತ ಹೇಳುವಂಥ. ಸೊ ಅದರ ಬಗ್ಗೆ ಕೂಡ ಈಗ ನಾವು ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯ ನೀರೇನು ಬರ್ತದೆ, ನಮಗೆ ಹೊರಗೆ ಬರುವಂಥದ್ದು ಟ್ರೀಟೆಡ್ ವಾಟರ್ ಮಾತ್ರ. ಅದಲ್ಲದೆ ಉಳಿದ ಎಲ್ಲ ಸಾಲಿಡ್ಗಳಿರ್ಬೋದು ಅಥವಾ ನೀರಿರ್ಬೋದು ನಮ್ಮದೇ ಸಿಸ್ಟಮಿನ ಒಳಗೆ ಕೂಡ ಅದೇ ಸಿಸ್ಟಮಲ್ಲಿ ಅದು ಬಹಳಷ್ಟು ಸಮಯಗಳ ಕಾಲ ಇರ್ತದೆ. ಅದಾದ ಮೇಲೆ ಶುದ್ಧೀಕರಣಗೊಂಡ ನೀರನ್ನು ನಮ್ಮದೇ ಕ್ಯಾಂಪಸ್ಸಿನ ಬಹಳಷ್ಟು ಟಾಯ್ಲೆಟ್ ಫ್ಲಶಿಂಗಿಗೆ ಬಳಸ್ತೇವೆ, ಅಥವಾ ಫ್ಲೋರ್ ವಾಷಿಂಗ್ ಇತ್ಯಾದಿ ಹೊರಗಡೆಗೆ ಬಳಸ್ಬೋದು, ಅಂಡರ್ ಚಾಸಿ ವಾಷಿಂಗಿಗೆ ಬಳಸ್ಬೋದು, ಅಥವಾ ನಾವೀಗ ಇಲ್ಲಿ ತೋರಿಸುವ ಹಾಗೆ ಇದನ್ನು ಪೋರ್ಟೇಬಲ್ ಯೂಸೇಜಿಗೂ ಕೂಡ ನಾವು ಅದನ್ನು ಮಾಡುವಷ್ಟರ ಮಟ್ಟಿಗೆ ಶುದ್ಧೀಕರಣವನ್ನು ಮಾಡುವಂಥ ಪ್ಲ್ಯಾನನ್ನು ನಾವು ಮಾಡಿದ್ದೇವೆ. ಸೊ ಇದು ನಮ್ಮ ಎಕ್ಸೆಲ್ ಸಂಸ್ಥೆಯಲ್ಲಿ ಇದೀಗ ನಿರ್ಮಾಣ ಆಗಿರುವಂತಹ 700 KLD ಅಂದರೆ 7 ಲಕ್ಷ ಲೀಟರ್ನ ಶುದ್ಧೀಕರಣ ಘಟಕದ ಒಂದು ವಿವರ. ಇದು ನಮಗೆ 10 ಲಕ್ಷ ಲೀಟರ್ನವರೆಗೂ ಕೂಡ ಕೆಪಾಸಿಟಿ ಇರುವಂತಹ ಸಿವಿಲ್ ಟ್ಯಾಂಕ್ಗಳು ನಮ್ಮಲ್ಲಿ ಇದೆ. ಇದನ್ನು ಟೋಟಲ್ ಆಗಿ ಒಂದು 3,50,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಒಂದು ಶುದ್ಧೀಕರಣ ಘಟಕ ಅತ್ಯಾಧುನಿಕವಾದಂತಹ ಮೆಂಬ್ರೇನ್ ಬಯೋರಿಯಾಕ್ಟರ್ ಅಂತ ಹೇಳುವಂಥ ಟೆಕ್ನಾಲಜಿಯ ಮೂಲಕ ನಾವು ಇದನ್ನು ಮಾಡಿದ್ದೇವೆ. ಸೊ ಹಾಗಾಗಿ ಇದರ ಮುಖ್ಯ ಘಟ್ಟ ಇರುವುದೇ ಈ ಮೆಂಬ್ರೇನ್ ಫಿಲ್ಟ್ರೇಷನ್. ಇದು ಯಾಕಾಗಿ ಮಾಡಿದ್ದೇವೆ ಕೇಳಿದರೆ, ಇದರಿಂದ ಬರುವಂಥ ನೀರು ಅಲ್ಟ್ರಾ ಫಿಲ್ಟರ್ ಆಗಿ ಬರುವಂಥದ್ದು, 0.04 ಮೈಕ್ರಾನ್ನಲ್ಲಿ ಪಾಸ್ ಆಗಿ ನಮ್ಮ ಮನೆಯಲ್ಲಿ ನಾವು ಟ್ಯಾಪನ್ನು ಓಪನ್ ಮಾಡುವಾಗ ಯಾವ ರೀತಿ ನೀರು ಬರ್ತದೆ ಅದೇ ರೀತಿ ನಾವು ಈಗ ಅದನ್ನು ನೋಡಲಿಕ್ಕಿದ್ದೇವೆ. ಟ್ರೀಟ್ ಆಗಿ ಬಂದ ನೀರು ಯಾವ ರೀತಿ ನಮಗೆ ತೋರ್ತದೆ ಅಂತ ಹೇಳೋದನ್ನು ನಾವು ಕಲೆಕ್ಷನ್ ಟ್ಯಾಂಕಲ್ಲಿ ಮತ್ತು ಟ್ರೀಟೆಡ್ ವಾಟರ್ ಟ್ಯಾಂಕಲ್ಲಿ ಹೇಗೆ ಬರ್ತದೆ ಅಂತ ಹೇಳೋದನ್ನು ನಾವೊಂದು ಪ್ರಾಯೋಗಿಕವಾಗಿ ನೋಡುವ. ಇದೀಗ ನಾವು ಈ ನಳ್ಳಿಯಿಂದ ಸ್ಯಾಂಪಲ್ ಪೋರ್ಟಿಂದ ತಗೊಂಡಂತಹ ನೀರು. ಸೊ ಇದು ನಾವು ನೋಡ್ಬೋದು, ಇದರಲ್ಲಿ ಯಾವುದೇ ರೀತಿಯಾದಂತಹ ಸಸ್ಪೆಂಡೆಡ್ ಸಾಲಿಡ್ಸ್ ಇರುವುದಿಲ್ಲ, ಟರ್ಬಿಡಿಟಿ ಇರುವುದಿಲ್ಲ. ಕಾರಣ ಏನು ಕೇಳಿದರೆ
ನಮ್ಮ ಮೆಂಬ್ರೇನ್ ಯಾವುದೇ ಪಾರ್ಟಿಕಲನ್ನು ಪಾಸ್ ಆಗಲಿಕ್ಕೆ ಬಿಡುವುದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಟರ್ಬಿಡಿಟಿ 0, TSS <1 ಇರುವುದಿಲ್ಲ. ಓನ್ಲಿ ಡಿಸಾಲ್ವ್ ಸಾಲಿಡ್ಸ್ ಇರ್ಬೋದು. ಅದು ಕಂಪ್ಲೀಟಾಗಿ ಏರಿಯೇಷನ್ ಸಿಸ್ಟಮಲ್ಲಿ ಆಕ್ಸಿಡೈಸ್ ಆಗಿರ್ತದೆ. ಆ ಮೂಲಕವಾಗಿ ಇದರಲ್ಲಿ ಬಂದಂಥ ಈ ನೀರನ್ನು ನಾವು ಟಾಯ್ಲೆಟ್ ಫ್ಲಶಿಂಗಿಗಾಗಲಿ ಅಥವಾ ನಮ್ಮ ಫ್ಲೋರ್ ವಾಷಿಂಗಿಗಾಗಲಿ ಹೊರಗಡೆ, ನಮ್ಮ ಸಭಾಂಗಣದ ಹೊರಗಡೆ ರೋಡ್ ಅಥವಾ ಧೂಳೇನಾದರೂ ಬಂದರೆ ಅದನ್ನು ನಿಲ್ಲಿಸಲಿಕ್ಕಾಗಲಿ, ಅಥವಾ ನಮ್ಮ ಗಾರ್ಡನ್ ಇಲ್ಲಿ ತೋಟ ಇತ್ಯಾದಿ ಈಗ ಗಾರ್ಡನಿಂಗ್ ಎಲ್ಲ ಮಾಡುವಂಥದ್ದಿದ್ದೇವೆ. ಸೊ ಅದಕ್ಕೆ ಬಳಸುವಂತಹ ಯೋಚನೆಗಳನ್ನು ಮಾಡಿದ್ದೇವೆ. ವೆಹಿಕಲ್ ವಾಶನ್ನು ಕೂಡ ನಾವು ಇದರಲ್ಲಿ ಮಾಡ್ಬೋದು. ಅಂಡರ್ ಚಾಸಿ ವಾಶ್ ಅಂತೂ ಮಾಡ್ಬೋದು. ನಮ್ಮ ಸರ್ವಿಸ್ ಸ್ಟೇಷನ್ಗಳಲ್ಲಿ ಕೂಡ ನಾವು ಮಾಡಿದ್ದೇವೆ. ಸೊ ಅಲ್ಲಿ ಕೂಡ ಈ ನೀರನ್ನು ಅಂಡರ್ ಚಾಸಿ ವಾಷಿಂಗಿಗೆಲ್ಲ ಬಳಸುವಂಥದ್ದನ್ನು ನಾವು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ. ಇದು ನಮ್ಮ ಕಂಟ್ರೋಲ್ ಪ್ಯಾನಲ್. ಸೊ ಇದು ಕಂಪ್ಲೀಟ್ಲಿ ಆಟೋಮೈಸ್ಡ್ ಸಿಸ್ಟಮ್. ಇದು PLC ಬೇಸ್ಡ್ ಆಟೋಮೇಷನ್ ಇರುವಂಥದ್ದು. ಇದು ನೀವು ನೋಡಿದರೆ ನಮಗೆ ಇಲ್ಲಿ ಹೋಮ್ ಪೇಜಿಗೆ ಹೋದರೆ ನಮಗೆ ಇದರಲ್ಲಿ ಏನೇನು ಬರ್ತದೆ ಇಲ್ಲಿ ನೀವು ನೋಡ್ಬೋದು. ಎಷ್ಟು m3/h ಫ್ಲೋ ಬರ್ತಾ ಇದೆ. ಈಗ ಗಂಟೆಗೆ 3000ದಾಗ ಬರ್ತಾ ಇದೆ. ಈಗ ಯಾಕಂತಂದರೆ ಇದೀಗ ಸರಿಸುಮಾರು 12:30. ಈಗ ಹೆಚ್ಚಾಗಿ ಮಕ್ಕಳೆಲ್ಲ ಕ್ಲಾಸಲ್ಲಿ ಇರುವಂಥದ್ದು. ಹಾಗಾಗಿ ಫ್ಲೋ ಕಡಿಮೆ ಇರ್ತದೆ. ಇದೇ ಬೆಳಗಿನ ಹೊತ್ತು ಸಂಜೆ ಹೊತ್ತು ನೋಡಿದರೆ 30,000 ಲೀಟರ್ವರೆಗೂ ಕೂಡ ನಮಗೆ ಫ್ಲೋ ಬರ್ತದೆ. ಸೊ ಇದಾದಮೇಲೆ ಕಲೆಕ್ಷನ್ ಟ್ಯಾಂಕಿಗೆ ಬರ್ತದೆ. ಇಲ್ಲಿಂದ ಏರಿಯೇಷನ್ ಟ್ಯಾಂಕಿಗೆ ಹೋಗುವಂಥದ್ದು. ಇದನ್ನು ನಾವು ಇಲ್ಲಿ ಮಿಮಿಕ್ ಮಾಡಿದ್ದೇವೆ ಸ್ಕ್ರೀನಲ್ಲಿ. ಇಲ್ಲಿ ನೋಡಿದರೆ ಅದರ ಮುಂದುವರಿದ ಭಾಗ ಪರ್ಮಿಯೇಟ್ ಎಷ್ಟು ವರ್ಕ್ ಆಗ್ತದೆ, ಅಥವಾ ಅದರ ಸ್ಟ್ಯಾಂಡ್ ಬೈ ಎಷ್ಟು VFD ಎಷ್ಟು ಕೊಟ್ಟಿದ್ದೇವೆ. ಅದಾದಮೇಲೆ ಪರ್ಮಿಯೇಟ್ ಯಾವ ಪಂಪ್ ವರ್ಕಿಂಗ್ ಇದೆ ಅದು ಗ್ರೀನಲ್ಲಿ ಕಾಣ್ತದೆ, ಯಾವುದು ಸ್ಟಾಪ್ ಇದೆ. ಇದು ಎಲ್ಲವೂ ಕೂಡ ಲೆವೆಲ್ನ ಮೇಲೆ ನಡೆಯುವಂಥದ್ದು. ಆಟೋಮ್ಯಾಟಿಕಲಿ ಒಂದು ಲೆವೆಲ್ ಹೈ ಬಂದ ಕೂಡಲೇ ಇದು ಸಿಸ್ಟಮ್ ತನ್ನಷ್ಟಕ್ಕೆ ತಾನೇ ಚಾಲು ಆಗ್ತದೆ. ಇದರಲ್ಲಿ ಇನ್ಪುಟ್ ಎಷ್ಟಿದೆ, ಔಟ್ಪುಟ್ ಎಷ್ಟಿದೆ, ಮತ್ತು ಇದರಲ್ಲಿ ಆಟೋಮ್ಯಾಟಿಕಾ, ಇದರಲ್ಲಿ ಯಾವುದು ಆಟೋಮ್ಯಾಟಿಕ್ ಮಾಡಬೇಕು. ಈಗ ಯಾವುದೋ ಒಂದನ್ನು ಮಾತ್ರ ನಾವು ಆಟೋಮ್ಯಾಟಿಕ್ ಮಾಡಬೇಕು. ಈಗ 1-2 ದಿನ 3 ದಿನ ಕ್ಯಾಂಪಸ್ಸಲ್ಲಿ ಮಕ್ಕಳು ಇರುವುದಿಲ್ಲ. ಆ ಸಂದರ್ಭದಲ್ಲಿ ಇಡೀ ಸಿಸ್ಟಮನ್ನು ಹೇಗೆ ರನ್ ಮಾಡೋದು ಕೇಳಿದರೆ ಖಾಲಿ ಬ್ಲೋವರನ್ನು ಮಾತ್ರ ಆಟೋಮ್ಯಾಟಿಕ್ ಇಡ್ಬೋದು, ಬೇರೆಲ್ಲ ಪಂಪ್ಗಳನ್ನು ನಿಲ್ಲಿಸ್ಬೋದು. ಆಗ ಮಿಕ್ಸಿಂಗ್ ಆಗ್ತಾನೇ ಇರ್ತದೆ, ನೀರೇನು ಸೆಪ್ಟಿಕ್ ಆಗೋದಿಲ್ಲ. ಸೊ ಅದರ ಜೊತೆಯಲ್ಲಿ ಅಲಾರಾಮ್. ನಮಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪಂಪ್ ವರ್ಕ್ ಆಗಲಿಲ್ಲ ಅಂತ ಆದರೆ ಅಥವಾ ನಿಂತರೆ ಕೂಡಲೇ ಇದರಲ್ಲಿ ಅಲಾರಾಮ್ ಬರ್ತದೆ. ಇಲ್ಲಿ ಊಟರ್ ಹಾಕಿದ್ದೇವೆ, ಇದರಲ್ಲಿ ಸೈರನ್ ಬಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಇಲ್ಲಿ ಯಾರು ಆಪರೇಟರ್ ಇರ್ತಾರೆ ಅವರು ಕೂಡಲೇ ಇದನ್ನು ನೋಡ್ಬೋದು. ಇದು 5 ನಿಮಿಷವ 10 ನಿಮಿಷವ 12 ಗಂಟೆಯಲ್ಲಿ ಯಾವುದು ಬಂದಿದೆ, ಅಥವಾ ನಿಮಗೆ ನಿನ್ನೆ 5 ದಿನದಲ್ಲಿ ಏನು ಬಂದಿದೆ, ಅಥವಾ ಇನ್ನು 2 ವಾರದಲ್ಲಿ 4 ವಾರ 1 ತಿಂಗಳ ಹಿಂದೆ ಯಾವುದೆಲ್ಲ ಸಮಸ್ಯೆಗಳು ಬಂದಿದೆ ಎಲ್ಲೋ ಇದರಲ್ಲಿ ನಿಮಗೆ ಟ್ರ್ಯಾಕ್ ಆಗಿ ಇರ್ತದೆ. ಪ್ರತಿಯೊಂದು ಪಂಪ್ ಬಂದಾದರೂ ಕೂಡ ಇದು 1 ತಿಂಗಳ ಹಿಂದೆ ಬಂದಾಗಿದ್ರೂ ಕೂಡ ನಮಗೆ ಇದರಲ್ಲಿ ಗೊತ್ತಾಗ್ತದೆ. ಸೊ ಇದೆಲ್ಲವೂ ಕೂಡ ವೈಫೈಗೆ ಕನೆಕ್ಟ್ ಆಗಿದೆ. ಈ ವೈಫೈ ಮೂಲಕ ಮೊಬೈಲ್ನಲ್ಲಿ ಕೂಡ ಇಡೀ ಸಿಸ್ಟಮ್ನ ಪರ್ಫಾರ್ಮೆನ್ಸನ್ನು ನಾವು ಕೂತಲ್ಲಿಗೆ ನೋಡ್ಬೋದು. ಆ ರೀತಿಯಾದಂಥ ತಂತ್ರಜ್ಞಾನ ಇದರಲ್ಲಿ ಅಳವಡನೆಯನ್ನು ಮಾಡಿದ್ದೇವೆ. ಇದರಲ್ಲಿ ಅಲಾರಾಮ್ ಆದ ಮೇಲೆ ಇದರಲ್ಲಿ ಅಕ್ನಾಲೇಜ್ಮೆಂಟ್ ಮಾಡ್ಬೋದು. ನಾವು ಅಲಾರಾಮ್ ಆದ ಮೇಲೆ ಇದು ನಾವು ಸಾಲ್ವ್ ಮಾಡಿದ್ದೇವಾ ಇಲ್ಲೋ ಅಂತ ಹೇಳೋದಕ್ಕೂ ಕೂಡ ಇಲ್ಲಿ ಒಂದು ಕೊಟ್ಟಿದ್ದೇವೆ ನಾವು ಆಪ್ಷನ್ನು. ಮತ್ತು ಪಂಪ್ಗಳು, ಸ್ಲಜ್ ಪಂಪ್, ಮೆಕ್ಯಾನಿಕಲ್ ಸ್ಕ್ರೀನ್, ಅಂದರೆ ಯಾವುದೇ ಸಣ್ಣ ಪಾರ್ಟಿಕಲ್ ಬರದಾಗೆ ನೋಡಲಿಕ್ಕೆ ಒಂದು ಮೆಕ್ಯಾನಿಕಲ್ ಸ್ಕ್ರೀನನ್ನು ಕೂಡ ಅಳವಡಿಸಲಿಕ್ಕಿದ್ದೇವೆ. ಸೊ ಇದನ್ನದ್ದು ಕೂಡ ನಾವು ಸಪ್ರೇಟಾಗಿ ಒಂದು ಕೊಟ್ಟಿದ್ದೇವೆ. ಜೊತೆಗೆ ಡೇಟಾ, ನಮಗೆ pH ಎಷ್ಟು ಉಂಟು, ನಾನು ಆಗ ಹೇಳಿದೆ ನಿಮಗೆ pH ಅಂತ ಹೇಳುವಂಥ ಬಹಳ ಮುಖ್ಯ ಅಂತೇಳಿ. ಇಲ್ಲಿ 7.84, ಎನಿಥಿಂಗ್ ಬಿಟ್ವೀನ್ 6.5 to 8.5 ಇಟ್ ಈಸ್ ಓಕೆ. ಸೊ ಹಾಗಾಗಿ ನಮಗೆ 7.84 ಮೇಂಟೈನ್ ಆಗಿದೆ. ಒಂದು ವೇಳೆ ಇದು ಹೆಚ್ಚು ಕಡಿಮೆ ಆದ ಕೂಡಲೇ ಅದಕ್ಕೆ ಬ್ಯಾಲೆನ್ಸ್ ಮಾಡುವಂಥ ಸಿಸ್ಟಮನ್ನು ಕೂಡ ಹಾಕ್ಕೊಂಡಿದ್ದೇವೆ. ಸೊ ಇನ್ಲೆಟ್ ಎಷ್ಟು ಫ್ಲೋ ಇದೆ, ಔಟ್ಲೆಟ್ ಎಷ್ಟಿದೆ, ಎಷ್ಟು ವ್ಯಾಕ್ಯೂಮ್ ಆಗಿದೆ, ಎಷ್ಟು ಪ್ರೆಷರ್ ಟ್ರಾನ್ಸ್ಮಿಟರಲ್ಲಿ, ಎಷ್ಟು ಬ್ಲೋವರ್ ಎಷ್ಟು ಪ್ರೆಷರಲ್ಲಿ ರನ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಕೂಡ ನಮಗೆ ಈ ಒಂದು ಸ್ಕ್ರೀನಲ್ಲಿ ಗೊತ್ತಾಗ್ತದೆ. ಇದನ್ನು ನಾವು ಓಪನ್ ಮಾಡಿ ನೋಡಿದರೆ ನಮಗೆ ಗೊತ್ತಾಗ್ತದೆ. ಇಲ್ಲಿ ಇದು ಮಿತ್ಸುಬಿಷಿ ಎಲೆಕ್ಟ್ರಿಕ್ ಇವರದ್ದೇ PLCಯನ್ನು ಹಾಕ್ಕೊಂಡಿದ್ದೇವೆ. ಸೊ ಎಲ್ಲ ಕಾಂಪೊನೆಂಟ್ಗಳು ನಾವು ಯಾವುದನ್ನೆಲ್ಲ ಬಳಸಿದ್ದೇವೆ ಇದರಲ್ಲಿ. ಸೊ ಪ್ರತಿಯೊಂದು ಕೂಡ ಇದು ಬಹಳ ಅತ್ಯುತ್ತಮವಾದಂತಹ ಕ್ವಾಲಿಟಿಯ ಮೆಟೀರಿಯಲ್, ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಇಲ್ಲಿ ಎಕ್ಸಾರ್ ಅಂತ ಹೇಳಿ ಇಟಲಿಯ ಬ್ರ್ಯಾಂಡ್ ಇದು PLCಯನ್ನು ಹಾಕಿರುವಂಥದ್ದು. ಇಲ್ಲಿ ಏರಿಯೇಷನ್ ಸಿಸ್ಟಮಿಗೆ ಹಾಕಿರುವಂಥದ್ದು SSI ಏರಿಯೇಷನ್ ಅಂತ ಹೇಳಿ, ಅದು ಇಟಲಿಯ ಏರಿಯೇಷನ್ ಸಿಸ್ಟಮ್. ಸೊ ಹಾಗಾಗಿ ಯಾವುದು ಒಂದು ಎಕ್ವಿಪ್ಮೆಂಟ್ ನಾವು ಚಾಯ್ಸ್ ಮಾಡುವಾಗಲೂ ಕೂಡ ಅದರಲ್ಲಿ ಅತ್ಯಂತ ಗರಿಷ್ಠ ಮಟ್ಟದ ಕ್ವಾಲಿಟಿ ಯಾವುದು ಸಿಗ್ಬೋದು ಮಾರ್ಕೆಟಲ್ಲಿ ಅದನ್ನು ಬಳಸಿಕೊಂಡು ಹಾಕಿದ್ದೇವೆ. ಯಾಕೆಂತಂದರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಒಂದು ಸಿಸ್ಟಮ್ ಶಟ್ ಡೌನ್ ಆಗಬಾರ್ದು. ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ನಮ್ಮ STP ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅಂತ ಹೇಳೋ ಉದ್ದೇಶ. ಒಂದು ವೇಳೆ ಇದರಲ್ಲಿ ಕರೆಂಟ್ ಇಲ್ಲ ಅಂತಾದರೆ ಇದಕ್ಕೆ ಸಾಮಾನ್ಯ 55 ಕಿಲೋವ್ಯಾಟ್ ಕರೆಂಟು ಬೇಕು ನಮಗೆ. 55 ಕಿಲೋವ್ಯಾಟ್ ಕನೆಕ್ಟೆಡ್ ಲೋಡ್, ಅದು ಆಪರೇಟಿಂಗ್ ಲೋಡ್. ಕನೆಕ್ಟೆಡ್ ಲೋಡ್ ಅದರ ಡಬಲ್ ಇರ್ತದೆ, ಯಾಕಂದರೆ ಎಲ್ಲದಕ್ಕೂ ವರ್ಕಿಂಗ್ ಸ್ಟ್ಯಾಂಡ್ ಬೈ ಕೊಟ್ಟಿದ್ದೇವೆ. ಸೊ ಒಂದು ವೇಳೆ ಕರೆಂಟ್ ಇಲ್ಲ ಅಂತಾದರೆ ಏನು ಕೇಳಿದರೆ ಇದಕ್ಕೆ ಅಂತ ಹೇಳಿ ಒಂದು ಡೆಡಿಕೇಟೆಡ್ ಜನರೇಟರ್ ಕೂಡ ಹಾಕ್ಕೊಂಡಿದ್ದಾರೆ. 60 kVಯದ್ದು ಜನರೇಟರ್ ಕೂಡ ಕಂಟಿನ್ಯೂಸ್ ಇದಕ್ಕೆ ಪವರ್ ಕೊಡ್ತದೆ. ಒಂದು ವೇಳೆ ಕರೆಂಟ್ ಇಲ್ಲದಿದ್ರೂ
ನಮ್ಮ ಸಿಸ್ಟಮ್ ಅಂತೂ ನಿಲ್ಲುವುದಿಲ್ಲ. ಸೊ ಆ ನಿಟ್ಟಿನಲ್ಲಿ, ಯಾಕೆಂದರೆ ಒಂದು ದಿನ ನಿಂತ ಕೂಡಲೇ ಇಲ್ಲಿ ಸಮಸ್ಯೆಗಳು ಬರಬಹುದು ಅಂತ ಹೇಳುವ ಉದ್ದೇಶದಿಂದ ಅದನ್ನು ಕೂಡ ಇದಕ್ಕೆ ಅಂತ ಹೇಳಿ ಒಂದು ಡೆಡಿಕೇಟೆಡ್ ಜನರೇಟರನ್ನು ನಾವು ಕೇಳ್ಕೊಂಡಿದ್ದೆವು. ಅದನ್ನು ಕೂಡ ಈಗಾಗಲೇ ಹಾಕಿ ಅದಕ್ಕೆ ಬೇಕಾದ ಇನ್ಕಮರ್ ಲೈನ್ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ಪವರ್ ಇಲ್ಲ ಅಂತ ಆದರೂ ಕೂಡ ಈ ಸಿಸ್ಟಮ್ ಕಂಟಿನ್ಯೂಸ್ ನಡೀತದೆ. ಯಾಕೆಂದರೆ ಇದನ್ನು ಯಾವುದು ಮ್ಯಾನ್ಯುವಲ್ ಆಪರೇಷನ್ ಇಲ್ಲ. ಈಗ ನಾವು ಬಂದು ಇದನ್ನು ಪಂಪ್ ಆನ್ ಮಾಡಬೇಕು, ಈ ಪಂಪ್ ಆಫ್ ಮಾಡಬೇಕು, ಬ್ಲೋರ್ ಆನ್ ಮಾಡಬೇಕು ಅಂತ ಹೇಳುವಂಥದ್ದಿಲ್ಲ. ಇಡೀ ಪ್ಯಾನಲ್ ಆಟೋಮ್ಯಾಟಿಕ್ ಇರೋದ್ರಿಂದ ಒಂದು ಸರ್ತಿ ನೀವು ಆಟೋ ಮೋಡಿಗೆ ಹಾಕಿಬಿಟ್ರೆ ಇಡೀ ಸಿಸ್ಟಮ್ ಆಟೋಮ್ಯಾಟಿಕ್ ರನ್ ಆಗ್ತದೆ. ಆಮೇಲೆ ಏನಾದರೂ ಸಮಸ್ಯೆ ಬಂದರೆ ನಾನು ಹೇಳಿದಾಗೆ ಅಲಾರಾಮಲ್ಲಿ ತೋರಿಸ್ತದೆ. ಅದಾದಮೇಲೆ ನಾವು ಅಡ್ರೆಸ್ ಮಾಡಿ ಇದನ್ನು ಫಾರ್ವರ್ಡ್ ತೊಗೊಳ್ಬೋದು, ಬ್ಯಾಕ್ವರ್ಡ್ ಹಿಂದಿನದ್ದು ತಗೊಳ್ಬೋದು, ಮುಂದಿನದ್ದು ತಗೊಳ್ಬೋದು. ಸೊ ಆ ರೀತಿಯಾಗಿರುವಂಥ ಒಂದು ಸಿಸ್ಟಮ್. ಸೊ ಇದನ್ನು ನಾವು ಹೊಸತಾಗಿ ಎಕ್ಸೆಲ್ ಸಂಸ್ಥೆಯಲ್ಲಿ ಈಗ ನಿರ್ಮಾಣ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಇದರ ಸದುಪಯೋಗವನ್ನು ಸಂಸ್ಥೆಯವರು ಮಾಡಲಿಕ್ಕಿದ್ದಾರೆ. ಕಂಪ್ಲೀಟಾಗಿ ಶುದ್ಧೀಕರಣಗೊಂಡ ನೀರನ್ನು ಅಷ್ಟೂ ಪ್ರಮಾಣವನ್ನು ಕೂಡ ನಮ್ಮ ಕ್ಯಾಂಪಸ್ಸಿನಲ್ಲಿ ಬಳಸಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಈಗ ನಮ್ಮ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ನಲ್ಲಿ ಬಹಳ ಮುಖ್ಯವಾದ ಘಟಕ ಅಂತ ಹೇಳಿದರೆ ಒಂದು ಬ್ಲೋವರ್. ಯಾಕೆ ಹೇಳಿದರೆ ಬ್ಲೋವರಿಂದಲೇ ನಾವು ಏರನ್ನು ಸಪ್ಲೈ ಮಾಡಿ ಶುದ್ಧೀಕರಣವನ್ನು ಮಾಡುವಂಥದ್ದು. ಈ ಬ್ಲೋವರ್ ಅಂತ ಹೇಳುವಂಥದ್ದು ಒಂದು ಸಣ್ಣ ಸೌಂಡನ್ನು ಮಾಡುವಂಥ ಒಂದು ಯಂತ್ರ. ಯಾಕೆಂತ ಕೇಳಿದರೆ ಅದರಲ್ಲಿ ಲೋಬ್ಗಳಿರ್ತದೆ, ಅದು ತಿರುಗ್ತಾ ಇರ್ತದೆ. ರೊಟೇಟಿಂಗ್ ಪಾರ್ಟ್ ಇರುವಾಗ ಅದರಲ್ಲಿ ಒಂದು ಸೌಂಡ್ ಬರ್ತದೆ. ಸೊ ಹಾಗಿರುವಾಗ ನಾವು ಹೆಚ್ಚಿನ ಕಡೆಗಳಲ್ಲಿ ಕೊಡುವುದೇನು ಕೇಳಿದರೆ ಖಾಲಿ 2 ಬ್ಲೋವರ್ಗಳನ್ನು ಕೊಡ್ತೇವೆ. ಆದರೆ ಇಲ್ಲಿ ನಾವು ಅದನ್ನು ಕೊಟ್ಟ ಕೂಡಲೇ ನಮಗೆ ಇಲ್ಲಿಯ ಟೆಕ್ನಿಕಲ್ ಟೀಮ್ ಅವರು ಒಂದು ಮಾಹಿತಿ ಕೊಟ್ಟರು, ನಮಗೆ ಶಬ್ದ ಒಂದು ಜಾಸ್ತಿ ಬರಬಾರ್ದು. ಯಾಕೆಂದರೆ ಮಕ್ಕಳೆಲ್ಲ ಓದುವಂಥದ್ದು, ಹತ್ತಿರದಲ್ಲೇ ನಮ್ಮ ಮೆಸ್ ಇದೆ, ಹತ್ತಿರದಲ್ಲೇ ಅವರ ಹಾಸ್ಟೆಲ್ ಇದೆ. ಹಾಗಾಗಿ ಮಕ್ಕಳು ದೀರ್ಘವಾಗಿ ಓದುವಂಥ ಒಂದು ಕ್ಯಾಂಪಸ್. ಹಾಗಾಗಿ ಅವರ ಏಕಾಗ್ರತೆಗೆ ಭಂಗ ಬರದ ರೀತಿಯಲ್ಲಿ ಯಾವುದನ್ನು ಮಾಡ್ಬೋದು ನೋಡಿ ಅಂತೇಳಿ. ಹಾಗಾಗಿ ಅಕಾಸ್ಟಿಕ್ ಹುಡ್ ಅಂತೇಳಿ ಇದನ್ನೇ ನಾವು ನಿರ್ಮಾಣ ಮಾಡುವಂಥದ್ದಲ್ಲ. ಇದು ಯಾರು ಬ್ಲೋವರ್ ಸಪ್ಲೈ ಮಾಡ್ತಾರೆ ಅವರೇ ಕೊಡ್ತಾರೆ. ಆದರೆ ಇದಕ್ಕೆ ತಗೊಳ್ಳುವ ಖರ್ಚು ಖಾಲಿ ಬ್ಲೋವರ್ ತಗೊಳ್ಳುವಾಗಿರುವ ಖರ್ಚಿಗಿಂತ 2 ಪಟ್ಟು ಇರ್ತದೆ. ಸೊ ಹಾಗಾಗಿ ಅದಿದ್ರೂ ಪರವಾಗಿಲ್ಲ, ನಮಗೆ ಇದನ್ನು ಬ್ಲೋವರ್ ವಿತ್ ಅಕಾಸ್ಟಿಕ್ ಹುಡ್ ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇದನ್ನು ಹಾಕಿದ್ದೇವೆ. ನಿಮಗೆ ಇದರ ಸೌಂಡ್ ಖಾಲಿ ಇದರ ಒಂದು ರನ್ನಿಂಗಲ್ಲಿ ನಾನು ತೋರಿಸ್ತೇನೆ. ಇದನ್ನು ನಾವು ಬಹಳಷ್ಟು ಮಂದಿ ನೋಡಿರ್ತೇವೆ, ಮನೆಯಲ್ಲಿ ಜನರೇಟರ್ ತರುವಾಗ ಜನರೇಟರ್ ಬಾಗಿಲು ಹಾಕಿದಾಗ ಯಾವ ರೀತಿ ಶಬ್ದ ಬಹಳ ಕಡಿಮೆ ಇರ್ತದೆ, ಬಾಗಿಲು ತೆಗೆದ ಕೂಡಲೇ ಯಾವ ರೀತಿ ಸೌಂಡ್ ಮಾಡ್ತದೆ ಅಂತ ಹೇಳೋದನ್ನು ಇಲ್ಲಿ ನಾವು ಈಗ ನಿಮಗೆ ತೋರಿಸ್ತೇನೆ. ಹೌದಣ್ಣ? ಒಂದೇ ಕರೆಕ್ಟ್. ಗಣನೀಯವಾಗಿ ನಮಗೆ ಕಡಿಮೆ ಆಗೋದು ಗೊತ್ತಾಗ್ತದೆ. ಹಾಗಾಗಿ ಇಲ್ಲಿ ಓದುವ ಮಕ್ಕಳಿಗೂ ಕೂಡ ಅದು ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೊ ಇದು ನಮ್ಮ ಇಲ್ಲಿ ನಿರ್ಮಾಣ ಮಾಡಿರುವಂತಹ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನ ಮೂಲಕ ಕೊಳಚೆ ನೀರನ್ನು ಶುದ್ಧೀಕರಣ ಮಾಡುವಂಥ ಒಂದು ಘಟಕದ ನಿರ್ಮಾಣ. ಇದನ್ನು ಮಾಡಲಿಕ್ಕೆ ಪಾವನಿ ಅಂತ ಹೇಳುವಂಥ ನಮ್ಮ ಸಂಸ್ಥೆಗೆ ಎಕ್ಸೆಲ್ನ ಎಲ್ಲ ಪದಾಧಿಕಾರಿಗಳು, ಚೇರ್ಮನ್ ಸರ್ ಸೇರಿ ಎಲ್ಲರೂ ಕೂಡ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾವು ಅತ್ಯಂತ ವಿನಮ್ರವಾಗಿ ಅಭಿನಂದಿಸ್ತೇವೆ. ಈ ರೀತಿಯಾದಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಂದು ಕ್ಯಾಂಪಸ್ಸಿನಲ್ಲಿ ಹಾಕಬೇಕಿದ್ರೆ ಅದಕ್ಕೆ ಬೇಕಾದಂತಹ ಒಂದು ಬದ್ಧತೆ ಬೇಕು, ಸಾಮಾಜಿಕ ಕಳಕಳಿ ಬೇಕು. ಅದನ್ನು ಇಲ್ಲಿಯ ಚೇರ್ಮನ್ ಪ್ರದರ್ಶಿಸಿದ್ದಾರೆ. ಯಾಕೆ ಹೇಳಿದರೆ ಇದು ಅತ್ಯಂತ ಕಾಸ್ಟ್ಲಿ ಇರುವಂಥ ಒಂದು ಟೆಕ್ನಾಲಜಿ. ಬಹಳಷ್ಟು ಕಡಿಮೆ ಕ್ರಯದ ಟೆಕ್ನಾಲಜಿಗಳ ಹೊರತಾಗಿಯೂ ಕೂಡ ಮೆಂಬ್ರೇನ್ ಬಯೋರಿಯಾಕ್ಟರ್ನಂತಹ ಒಂದು ಅತ್ಯಾಧುನಿಕ ಟೆಕ್ನಾಲಜಿ, ಅದು ಕೂಡ ಮಿತ್ಸುಬಿಷಿ ಅಂತಹ ಮೆಂಬ್ರೇನ್ಗಳು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶುದ್ಧೀಕರಣ ಘಟಕವನ್ನು ನಿರ್ಮಾಣ ಮಾಡಬೇಕಿದ್ರೆ ಅದಕ್ಕೆ ಆದಂತಹ ಒಂದು ಮಾನಸಿಕವಾದಂತಹ ಸಿದ್ಧತೆ ಬೇಕು. ಅದನ್ನು ನಮ್ಮ ಚೇರ್ಮನ್ ಅವರು ತೋರಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಾವು ಇಂಡಸ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಬಹಳಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ MBR ಮೂಲಕ. ಆದರೆ ಡೊಮೆಸ್ಟಿಕ್ ಸೀವೇಜ್ ಟ್ರೀಟ್ಮೆಂಟಲ್ಲಿ MBR ಅನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಂತಹ ಆ ಒಂದು ಔದಾರ್ಯವನ್ನು ಇವರು ತೋರಿಸಿದ್ದಾರೆ ಅಂತ ಹೇಳುವಂಥದ್ದು ನನಗೆ ಬಹಳ ಸಂತೋಷ. ಆ ನಿಟ್ಟಿನಲ್ಲಿ ಪರಿಸರಕ್ಕೆ ಇಷ್ಟು ಉತ್ತಮ ರೀತಿಯ ಶುದ್ಧೀಕರಣ ಘಟಕವನ್ನು ನಿರ್ಮಾಣ ಮಾಡಿ ಅದನ್ನು ಮರುಬಳಕೆ ಮಾಡುವಂತಹ ಯೋಜನೆಯನ್ನು ಕಾರ್ಯಗತ ಮಾಡಿದಂತಹ ಚೇರ್ಮನ್ ಸರ್ ಹಾಗೂ ಇಡೀ ಎಕ್ಸೆಲ್ ಸಂಸ್ಥೆಯ ಶಿಕ್ಷಣ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ಇವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ತುಂಬ ಒಳ್ಳೆಯ ಗುಡ್ ನ್ಯೂಸ್ ಹೇಳ್ತಾ ಇದ್ದೇವೆ. ಇಷ್ಟರವರೆಗೆ ನಮ್ಮಲ್ಲಿ XL PU ಕಾಲೇಜಿನಲ್ಲಿ
MBBR ಮತ್ತು SBR ಟೆಕ್ನಾಲಜಿಯಲ್ಲಿ ನಾವು ನೀರು ಶುದ್ಧೀಕರಣವನ್ನು ಮಾಡ್ತಿದ್ದೆವು. ಅಂದರೆ ಏನು, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ವರ್ಕ್ ಆಗ್ತಾಯಿತ್ತು. ಈ ವರ್ಷದಿಂದ ನಮಗೆ ಅನೇಕ ರೀತಿಯ ಸೀವೇಜಿನ ಚಾಲೆಂಜ್ಗಳಿತ್ತು. ಇದನ್ನು ನೀರನ್ನು ಹೇಗೆ ಶುದ್ಧೀಕರಣ ಮಾಡೋದು, ಶುದ್ಧೀಕರಣ ಮಾಡಿದ ಮೇಲೆ ಬರುಬಲಕ್ಕೆ ಮಾಡೋದು ಹೇಗೆ ಅಂತೇಳಿ ಒಂದು ದೊಡ್ಡ ಒಂದು ಚಾಲೆಂಜ್ ಇತ್ತು. ನಾವು ಇದರ ಬಗ್ಗೆ ಒಂದು 2 ತಿಂಗಳು ತುಂಬ ದೊಡ್ಡ ರಿಸರ್ಚ್ಗಳನ್ನೆಲ್ಲ ಮಾಡಿ ಕಳೆದ ಒಂದು ಜನವರಿ ಟೈಮಲ್ಲಿ ನಾವು ಇದಕ್ಕೆ ಭೂಮಿ ಪೂಜೆಯನ್ನು ಮಾಡಿ ಹೊಸ ಒಂದು 10 ಲಕ್ಷ ಲೀಟರ್ನ STPಯನ್ನು ಒಂದು ಅತ್ಯುತ್ತಮ ದರ್ಜೆಯ ಮೆಂಬ್ರೇನ್ ಬೇಸ್ಡ್ ರಿಯಾಕ್ಟರ್ MBR ಟೆಕ್ನಾಲಜಿಯ STPಯನ್ನು ನಾವು XLP ಕಾಲೇಜವರು 10 ಲಕ್ಷ ಲೀಟರ್ ಇದು ಮಾಡಿದ್ದೇವೆ. ನಮ್ಮಲ್ಲಿ ಬರುವಂಥ ಇನ್ಫ್ಲೋ ಎಷ್ಟಿದೆ ಅಂತ ಹೇಳಿದ್ರೆ 5 ರಿಂದ 6 ಲಕ್ಷ ಇರುವಂಥದ್ದು ಅಷ್ಟೇ. ಬಟ್ ನಮ್ಮ ಹತ್ರ ಟೋಟಲ್ ಆಗಿರುವಂಥ ಕೆಪಾಸಿಟಿ SBR ಎಷ್ಟು ಅಂತ ಹೇಳಿದರೆ, MBR ಎಷ್ಟು ಅಂತ ಹೇಳಿದರೆ 10 ಲಕ್ಷ ಲೀಟರ್ನ ಶುದ್ಧೀಕರಣ ಘಟಕ ಬಂದಿದೆ. ನೀವಾಗ ನೋಡಿರ್ಬೋದು, ನಮ್ಮ ಆಪಾವನಿ ಟೆಕ್ನಾಲಜಿಯವರು MBR ಟೆಕ್ನಾಲಜಿನ XLಗೆ ನಾವು ಅವರ ಮುಖಾಂತರ ನಾವು ಮಾಡಿರುವಂಥದ್ದು. ಆವಾಗ ಅದರ ಮುಖ್ಯಸ್ಥರು ಮಾತಾಡಿದ್ದು ನೀವು ಕೇಳಿರ್ಬೋದು. ಖಂಡಿತವಾಗಿ ಕೂಡ ಸ್ವಲ್ಪ ಕೂಡ ನಮ್ಮಿಂದಾಗಿ ನಮ್ಮ ಸಂಸ್ಥೆಯಿಂದಾಗಿ ಸಾರ್ವಜನಿಕರಿಗಾಗಲಿ ಅಥವಾ ನಮ್ಮ ಗುರುವಾಯೂರ್ ಕೆರೆ ನಾವು ತುಂಬ ಗೌರವ ಮಾಡುವಂಥ ಕೆರೆ ಅದಕ್ಕಾಗಲಿ ಯಾವ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ಸಾಧಾರಣ 5 ಕೋಟಿಯಷ್ಟು ಖರ್ಚು ಮಾಡಿ ಇಂತಹ ದೊಡ್ಡ ಒಂದು STPಯನ್ನು ನಾವು ಮಾಡಿರುವಂಥದ್ದು. ನಾನು ಇದು ಹೆಚ್ಚಿನ ಮಟ್ಟಿಗೆ ಈ ಬೆಳ್ತಂಗಡಿ ತಾಲೂಕಲ್ಲಿ MBR ಟೆಕ್ನಾಲಜಿ ಪ್ರಪ್ರಥಮ ಬಾರಿಗೆ ನಾವು ಮಾಡಿರುವಂಥದ್ದು ಅನಿಸ್ತದೆ. ಇಷ್ಟು ದೊಡ್ಡ ಮಟ್ಟಿಗೆ, ಸಣ್ಣ ಟೆಕ್ನಾಲಜಿ ಇರ್ಬೋದೆಲ್ಲಾದರೂ, ಆದರೆ ಇಷ್ಟು ದೊಡ್ಡ ಮಟ್ಟಿಗೆ 5 ಕೋಟಿಯಷ್ಟು ಖರ್ಚು ಮಾಡಿ ನಾವು ಮಾಡಿರುವಂಥದ್ದು. ಇನ್ನು ಮುಂದೆ ಯಾವ ರೀತಿಯ ಯಾರು ಬೇಕಾದರೂ ಬಂದು ವಿಸಿಟ್ ಮಾಡಿ ನಮ್ಮ ನೀರಿನ ಕ್ಲೀನ್ ಎಷ್ಟಿದೆ ಅಂತ ಹೇಳಿ ನೋಡುವಂಥ ಅವಕಾಶ ಮುಕ್ತವಾಗಿ ಸಾರ್ವಜನಿಕರಿಗೆ ನಾವು ಮಾಡ್ತೇವೆ. ಬರುವ ದಿನಗಳಲ್ಲಿ ನಮ್ಮ ಸನ್ಮಾನ್ಯ UT ಖಾದರ್ ಮುಖಾಂತರ ಇದು ಉದ್ಘಾಟನೆಗೊಳ್ಳಲಿದೆ. ಆ ನಂತರ ಸಾರ್ವಜನಿಕರಿಗೆ ಯಾವಾಗ ಬೇಕಾದ್ರೂ ಬಂದು ಇಲ್ಲಿ ಚೆಕ್ ಮಾಡುವಂಥ ಅವಕಾಶವನ್ನು ನೀಡಿದ್ದೇವೆ. ಆಮೇಲೆ ಶುದ್ಧೀಕರಿಸಿದಂಥ ನೀರನ್ನು ನಾವೇನು ಮಾಡ್ತೇವೆ ಅಂತೇಳಿ, ನಮ್ಮಲ್ಲಿ ಫ್ಲಶ್ ಇದೆ ನಮ್ಮಲ್ಲಿ ಇಷ್ಟು ಮಕ್ಕಳಿಗೆ ಟಾಯ್ಲೆಟ್ಗೆ ಮತ್ತೆ ಫ್ಲಶ್ಗೆ ರಿಯೂಸ್ ಮಾಡ್ತಾ ಇದ್ದೇವೆ. ಆಮೇಲೆ ಗಾರ್ಡನಿಂಗ್ ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಮದು ಇಲ್ಲೇ ದೊಡ್ಡ ಒಂದು ಕಾಡು ಪ್ರದೇಶ ಇದೆ. ಆ ಕಾಡಿನ ಪ್ರತಿಯೊಂದು ಗಿಡಕ್ಕೂ ಕೂಡ ಡ್ರಿಪ್ಸ್ ವ್ಯವಸ್ಥೆಯನ್ನು ಮಾಡಿ ನಮ್ಮ ಲೆಕ್ಕದಲ್ಲಿ ಒಂದು ಕಾಡು ಬೆಳೆಸುವಂತಹ ಒಂದು ಕಾಡಿಗೂ ಕೂಡ ಒಂದು ಆಶ್ರಯ ನೀಡುವಂತಹ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಖಂಡಿತವಾಗಿ ಕೂಡ ನಾವು ಪರಿಸರ ಸ್ನೇಹಿಯಾಗಿದ್ದೇವೆ. ಯಾಕಂತ ಹೇಳಿದ್ರೆ ನಾನು ಒಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಆಗಿ, ನೀಟ್ ಟ್ರೈನರ್ ಆಗಿ ಪರಿಸರದ ಬಗ್ಗೆ ಕಾಳಜಿ ಹೊಂದಿರುವಂಥ ದೊಡ್ಡ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಇದರ ಮುಖಾಂತರ ನಮ್ಮ ಸಮಾಜ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಒಳ್ಳೆಯ ಒಂದು ದಾರಿಯನ್ನು ನಾವು ತೋರಿಸಿದಂತಹ ನಿಟ್ಟಿನಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.